ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿರುವ ಹಾಗೆ ಕಳೆದ 6 ತಿಂಗಳ ಟಾಪ್ 400 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಸರಣಿಯ 2ನೇ ಭಾಗವನ್ನು ಈ ಒಂದು ಸೆಷನ್ನಲ್ಲಿ ನಾವು ಕಂಟಿನ್ಯೂ ಆಗಿ ನೋಡ್ಕೊಳ್ಳುವ, ಸರಿನಾ? ಸೊ ಈ ಒಂದು ಸೆಷನ್ನಲ್ಲಿ ನಾವು ಟೋಟಲಿ 100 ಪ್ರಶ್ನೆಗಳನ್ನು ನೋಡ್ಕೊಳ್ಳುವ. ಸೊ ಯಾಕೆಂದರೆ ಕಳೆದ ಕ್ಲಾಸಲ್ಲಿ 100 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ವಿ. ಸೊ ಈ ಒಂದು ಕ್ಲಾಸಲ್ಲಿ 100 ಪ್ರಶ್ನೆಗಳನ್ನು ನೋಡಿಕೊಂಡ್ರೆ 200 ಪ್ರಶ್ನೆಗಳು ಕಂಪ್ಲೀಟ್ ಆಗ್ತವೆ. ಸೊ ಮಿಕ್ಕ ಉಳಿದಿರತಕ್ಕಂತಹ 200 ಪ್ರಶ್ನೆಗಳನ್ನು ಇನ್ನೂ 2 ಸೆಷನ್ಗಳಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಹಾಗೆ GK ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಸ್ವಲ್ಪ ಜಾಸ್ತಿ ಡೆಪ್ತ್ ಆಗಿರ್ತಕ್ಕಂತಹ ಆ್ಯಂಡ್ ದೆನ್ ಜಾಸ್ತಿ ಮಿಸ್ಲೇನಿಯಸ್ ಆಗಿರ್ತಕ್ಕಂಥ ಕ್ವಶನ್ಗಳು ನಿಮಗೆ ಸಿಗ್ತವೆ. ಲೈಕ್ ಇವಾಗ ಮಂತ್ಲಿ ಕರೆಂಟ್ ಅಫೇರ್ಸ್ ಯಾರು ನೋಡಿಲ್ಲ ಅಲ್ವಾ, ಲೈಕ್ ಜನವರಿಯಿಂದ ಅಪ್ ಟು ಮೇವರೆಗೆ ಆ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಮಂತ್ಲಿ 100 to 150 ಕ್ವಶನ್ಸ್ಗಳು ನಿಮಗೆ ಸಿಗ್ತವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೊಂದು ಸರಿ ರಿಮೈಂಡ್ ಮಾಡಬೇಕು ಅಂತ ಅಂದ್ಕೊಳ್ತೇನೆ. ಸೊ ಏನು ಅಂತಂದರೆ, ಈ ಒಂದು ಕ್ಲಾಸ್ ಯಾರ್ಯಾರಿಗೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಿನ SSC, RRB, ಬ್ಯಾಂಕಿಂಗ್ ಹಾಗೆ ಸುಪ್ರೀಂ ಕೋರ್ಟ್ನ ಎಕ್ಸಾಮ್ಗಳಿಗೆ ಮತ್ತು ಡಿಫೆನ್ಸ್ನ ಎಕ್ಸಾಮ್ಗಳಿಗೆ. ಸೊ ಹಾಗೆ ಸ್ಟೇಟ್ ಎಕ್ಸಾಮ್ಗೆ ಅಂತ ಬಂದರೆ KA ನಡೆಸ್ತಕ್ಕಂತಹ ಯಾವುದೇ ಎಕ್ಸಾಮ್ಗೂ ಸಹ ಈ ಒಂದು ಕ್ಲಾಸಿಂದ ನಿಮಗೆ ಪ್ರಶ್ನೆಗಳು ನೋಡೋಕ್ಕೆ ಸಿಗ್ತವೆ ಡೈರೆಕ್ಟಾಗಿ. ಓಕೆ, ಸೊ ಎಷ್ಟು ಹೇಳ್ತೇನೆ. ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಜಾಗತಿಕ ಹಸಿವು ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನ ಯಾವುದು ಅಂತ ಕೇಳಿದ್ದಾನೆ. ಸೊ ಈ ಒಂದು ಹಸಿವು ಸೂಚ್ಯಂಕ ಇದೆ ಅಲ್ವಾ, ಸೊ ಇದನ್ನ ಪ್ರತಿ ಬಾರಿ ಕೇಳ್ತಾನೆ, ಪ್ರತಿ ಬಾರಿ ಇದೇ ಕ್ವಶನ್ ಕೇಳ್ತಾನೆ. ಜಸ್ಟ್ ಸಿಂಪಲ್ ಕ್ವಶನ್, ಹಸಿವು ಸೂಚ್ಯಂಕ ನಮ್ಮ ಭಾರತ ಸ್ಥಾನ ಏನಿದೆ ಅಷ್ಟೇ. ಟಾಪಲ್ಲಿ ಯಾರಿದ್ದಾರೆ ಬೇಡ, ಬಾಟಮಲ್ಲಿ ಯಾರಿದ್ದಾರೆ ಅದನ್ನು ಕೇಳಲ್ಲ, ಜಸ್ಟ್ ಸಿಂಪಲ್ ಇದನ್ನು ಮಾತ್ರ ಕೇಳ್ತಾನೆ. ಸೊ ಹಾಗಾದರೆ ಆಪ್ಷನ್ ಏನು ಕೊಟ್ಟಿದ್ದಾನೆ? 85, 102, 95 ಮತ್ತು 110 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, 102ನೇ ಸ್ಥಾನ ಅಂತ ಹೇಳ್ತೀವಿ. ಯಾವುದರಲ್ಲಿ? ಒಂದು ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ 102ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಎಷ್ಟನೇ ಸ್ಥಾನದಲ್ಲಿ? 102ನೇ ಸ್ಥಾನದಲ್ಲಿ. ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳುವ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಪೋ ಬಿಡುಗಡೆ ಮಾಡಿರ್ತಕ್ಕಂಥ ಜಾಗತಿಕ ನಾವೀನ್ಯತೆ ಸೂಚ್ಯಂಕ 2025ರಲ್ಲಿ ಭಾರತದ ಶ್ರೇಯಾಂಕ ಏನು ಅಂತ ಕೇಳಿದ್ದಾನೆ. ಸೊ ಯಾರು ಬಿಡುಗಡೆ ಮಾಡಿದ್ದಾರೆ? ವಿಪೋ ಅವರು ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಇವರು ಏನನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಜಾಗತಿಕ ನಾವೀನ್ಯತೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ನಮ್ಮ ಭಾರತದ ಶ್ರೇಯಾಂಕ ಅಥವಾ ಸೂಚ್ಯಂಕ ಎಷ್ಟಿದೆ ಅಂತ 42, 31, 38 ಮತ್ತು 55 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, 38ನೇ ಸ್ಥಾನ ಅಂತ ಹೇಳ್ತೀವಿ. ಯಾವುದರಲ್ಲಿ? ಒಂದು ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನಮಾನ ಎಷ್ಟಿದೆ ಅಂದರೆ 38ನೇ ಸ್ಥಾನ ಇದೆ, ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆಲ್ಮೋಸ್ಟ್ ಒಂದು 2-3 ವರ್ಷಗಳಿಂದ 38ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಯಾವುದರಲ್ಲಿ ಅಂದರೆ ಒಂದು ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಸಂಸ್ಥಾತ್ಮಕ ಶ್ರೇಯಾಂಕ ಚೌಕಟ್ಟು NIRF 2025ರ ಒಟ್ಟಾರೆ ವರ್ಗದಲ್ಲಿ ಯಾವ ಸಂಸ್ಥೆಯು ಅಗ್ರ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದರಲ್ಲಿ? ರಾಷ್ಟ್ರೀಯ ಸಂಸ್ಥಾತ್ಮಕ ಶ್ರೇಯಾಂಕ ಚೌಕಟ್ಟಿನಲ್ಲಿ. ಸೊ ಹಾಗಾದರೆ ಈ ಒಂದು ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿ ಕಂಡುಬರುತ್ತೆ ಅಥವಾ ಟಾಪ್ 1ನಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾನೆ. ಯಾವುದು? IIT ದೆಹಲಿ, IIT ಬಾಂಬೆ, IIT ಮದ್ರಾಸ್ ಮತ್ತು IIT ಕಾನ್ಪುರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು IIT ಮದ್ರಾಸ್ ಅಂತ ಹೇಳ್ತೀವಿ. ಈ ಸರಿ ಯಾವುದು ಅಂತ ಹೇಳ್ತೀವಿ? ಒಂದು IIT ಮದ್ರಾಸ್ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು IIT ಮದ್ರಾಸ್ ಏನಿದೆ ಅಲ್ವಾ, ಇದೊಂದು ತನ್ನ ಶಾಖೆಯನ್ನು ಅಂತ ಹೇಳೋದಕ್ಕಿಂತ ಒಂದು ಕಾಲೇಜನ್ನು ಔಟ್ಸೈಡ್ ಕಂಟ್ರಿ ಓಪನ್ ಮಾಡಿದೆ. ಸೊ ಹಾಗಾದರೆ ಯಾವ ದೇಶದಲ್ಲಿ ಇದು ತನ್ನ ಕಾಲೇಜನ್ನು ಓಪನ್ ಮಾಡಿದೆ ಅಂತ ನಿಮಗೆ ಕೇಳ್ಬೋದು. ಯಾವ ದೇಶ? ಸೊ ಯಾವುದು ಅಂತಂದರೆ ದ್ಯಾಟ್ ಈಸ್ ಒಂದು ತಾಂಜೇನಿಯಾ ದೇಶ ಅಂತ ಹೇಳ್ತೀವಿ. ಯಾವ ದೇಶ? ಒಂದು ತಾಂಜೇನಿಯಾ ದೇಶ. ಯಾಕೆ ಇದನ್ನು ಇವಾಗ ಹೇಳ್ತಿದ್ದೀನಿ ಅಂದರೆ ಲಿಂಕ್ ಇದೆ. ಓಕೆ, ಹೇಳ್ತೀನಿ, ಜಸ್ಟ್ ವೇಟ್. ಸೊ ಈ ಒಂದು ತಾಂಜೇನಿಯಾ ಹೇಗೆ ನೆನಪಿಟ್ಕೊಳ್ಬೇಕು? ಈ IIT ಮದ್ರಾಸಲ್ಲಿ ಕಂಡುಬರುತ್ತೆ ನಿಮಗೆ, ತಮಿಳ್ನಾಡಲ್ಲಿ ಕಂಡುಬರುತ್ತೆ. ಸೊ T ಫಾರ್ ತಮಿಳ್ನಾಡು, T ಫಾರ್ ತಾಂಜೇನಿಯಾ ಅಂತ ನೆನಪಿಟ್ಕೊಳ್ಳಿ, ಈಸಿಯಾಗಿ ನೆನಪುಳಿತದೆ. ಸೊ ಇದನ್ನು ಆಲ್ರೆಡಿ ಐ ಥಿಂಕ್ ಇನ್ RRB NTPC ಎಕ್ಸಾಮಲ್ಲಿ ಕೇಳಿದಾನೆ ಅನ್ಸುತ್ತೆ. ಲಾಸ್ಟ್ ಇಯರ್ 2025 RRB NTPC ಗ್ರಾಜುಯೇಷನ್ ಎಕ್ಸಾಮಲ್ಲಿ ಲಾಸ್ಟ್ ಜೂನಲ್ಲಿ ನಡೆದಿತ್ತಲ್ವಾ, ಆ ಎಕ್ಸಾಮಲ್ಲಿ ಕೇಳಿದಾನೆ ಅನ್ಸುತ್ತೆ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಮತ್ತೆ ಕೇಳೋ ಚಾನ್ಸಸ್ ಇರುತ್ತೆ. ಯಾಕೆ ಇದು ಮತ್ತೆ ನ್ಯೂಸಲ್ಲಿ ಇದನ್ನು ಕಂಡು ಬರ್ತದೆ ಅಂದರೆ ಮತ್ತೆ ಇದನ್ನು ನಾವು ರಿಕಾಲ್ ಮಾಡ್ಕೊಳ್ಬೇಕು ಅಂತಂದರೆ, ಈ IIM ಯಾವುದು? IIM ಬೆಂಗಳೂರು ಏನಿದೆ ಅಲ್ವಾ, ಸೊ ಇದು ಸಹ ಒಂದು ಸಾಗರೋತ್ತರ ಒಂದು ವಿಶ್ವವಿದ್ಯಾಲಯ ಅಥವಾ ಒಂದು ಕಾಲೇಜನ್ನು ಓಪನ್ ಮಾಡೋಕೆ ಒಪ್ಕೊಂಡಿದೆ. ಯಾವ ದೇಶದಲ್ಲಿ? ಸೊ ರೀಸೆಂಟ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ವಿಸಿಟ್ ಕೊಟ್ಟಿದ್ರಲ್ವಾ, ಯಾವ ದೇಶ? ದ್ಯಾಟ್ ಈಸ್ ಇಂಡೋನೇಷ್ಯಾ ಅಂತ ಹೇಳ್ತೀವಿ. ಇಂಡೋನೇಷ್ಯಾದಲ್ಲಿ ಇದು IIM ಬೆಂಗಳೂರು ಏನಿದೆ ಅಲ್ವಾ, ತನ್ನ ಒಂದು ಕಾಲೇಜನ್ನು ಓಪನ್ ಮಾಡೋಕ್ಕೆ ಒಪ್ಕೊಂಡಿದೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿರೋ ಕಾರಣದಿಂದಾಗಿ IIT ಸಹ ನ್ಯೂಸಲ್ಲಿ ಬರುತ್ತೆ. ಸೊ ಇದು ಯಾವ ದೇಶದಲ್ಲಿ? IIT ಮದ್ರಾಸ್ ಅಂತ. ಸೊ ನೀವು ತಾಂಜೇನಿ ಅಂತ ಹೇಳಬೇಕು. ಈ IIM ಬೆಂಗಳೂರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ದ್ಯಾಟ್ ಈಸ್ ಇನ್ ಈ ಇಂಡೋನೇಷ್ಯಾ ಅಂತ. ಓಕೆ, ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ, ಇಂಡೋನೇಷ್ಯಲ್ಲಿ ಕಂಡು ಬರುತ್ತೆ.
ಹಿಂದೂ ಮಹಾಸಾಗರದಲ್ಲಿ ಕಂಡುಬರತಕ್ಕಂತಹ ಒಂದು ದ್ವೀಪ ರಾಷ್ಟ್ರವಾಗಿದೆ ಅಂತ ನಾವು ಹೇಳ್ತೀವಿ. ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿರತಕ್ಕಂಥ ದೇಶವೂ ಸಹ ಇಂಡೋನೇಷ್ಯಾ ಆಗಿದೆ. ಆ್ಯಂಡ್ ದೆನ್ ಹಾಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ದೇಶವೂ ಸಹ ಇಂಡೋನೇಷ್ಯಾ ಆಗಿದೆ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಬೋದು. ಆ್ಯಂಡ್ ದೆನ್ ನಿಮಗೆ ಇನ್ನೊಂದು ಸಹ ಗೊತ್ತಿರ್ಬೋದು, 2025 ರಿಪಬ್ಲಿಕ್ ಡೇಗೆ, ಯಾವುದಕ್ಕೆ ರಿಪಬ್ಲಿಕ್ ಡೇಗೆ ನಮ್ಮ ಭಾರತದ ಈ ಗಣರಾಜ್ಯೋತ್ಸವ ದಿನಕ್ಕೆ ಅತಿಥಿಯಾಗಿ ಬಂದಿರತಕ್ಕಂಥ ದೇಶದವರು ಯಾರು ಅಂತ ಕೇಳಿದ್ರೆ ಈ ಇಂಡೋನೇಷ್ಯಾ ದೇಶದ ಅಧ್ಯಕ್ಷರು ಯಾರು, ಪ್ರಭುಹೋ ಸುಬಯಾಂಟೋ ಅಂತ ಹೇಳ್ತೀವಿ. ಸೊ ಅವರು ಬಂದಿದ್ರು. ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಬಹುದು, 1950ರಲ್ಲಿ ಫಸ್ಟ್ ಟೈಮ್ ಏನು ನಾವು ಈ ರಿಪಬ್ಲಿಕ್ ಡೇನ ಆಚರಣೆ ಮಾಡ್ತೀವಲ್ವಾ, ಆವಾಗಲೂ ಸಹ ನಮ್ಮ ಭಾರತ ದೇಶಕ್ಕೆ ಬಂದಿರತಕ್ಕಂಥ ಅತಿಥಿ ದೇಶದವರು ಯಾರು ಅಂತಂದರೆ ಇಂಡೋನೇಷ್ಯಾದವರೇ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಅದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ನಿಮಗೆ ಇಂಡೋನೇಷ್ಯಾ ಅಂತಂದರೆ ಮತ್ತೇನು ಗೊತ್ತಿರಬಹುದು, ದೇವಾಲಯಗಳು. ಓಕೆ, ಪ್ರಮನಾನ್ ದೇವಾಲಯ ಅಂತ ರೀಸೆಂಟಲ್ಲಿ ನ್ಯೂಸಲ್ಲಿ ಇತ್ತಲ್ವಾ, ಸೊ ಆ ಒಂದು ದೇವಾಲಯದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ AICTE ಸೂಚ್ಯಂಕ 2025ರಲ್ಲಿ ಅತ್ಯುನ್ನತ ಶ್ರೇಯಾಂಕವನ್ನು ಹೊಂದಿರುವ ಭಾರತೀಯ ನಗರ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಸೂಚ್ಯಂಕ 2025ರಲ್ಲಿ. ಹಾಗಾದರೆ ಯಾವುದು ಟಾಪಲ್ಲಿದೆ? AI ಹೇ ಅಲೆಕ್ಸಾ ಅಂತ ಜಾಸ್ತಿ ಎಲ್ಲಿ? ನಮ್ಮ ಬೆಂಗಳೂರಲ್ಲಿ ನಾವು ಕೇಳಲ್ಪಟ್ಟಿರ್ತೇವೆ ಅಲ್ವಾ. ಸೊ ಮೀನ್ಸ್ ಬೆಂಗಳೂರು ಅಂತ ನೆನ್ಪಿಟ್ಕೊಳ್ಳಿ. ಯಾವುದಂದರೆ ಒಂದು ಬೆಂಗಳೂರು ಅಂತ ಹೇಳ್ತೀವಿ. ಜಾಗತಿಕ AICTE ಸೂಚ್ಯಂಕ 2025ರಲ್ಲಿ ಅತ್ಯುತ್ತಮ ಶ್ರೇಯಾಂಕವನ್ನು ಹೊಂದಿರತಕ್ಕಂಥ ನಮ್ಮ ಭಾರತೀಯ ನಗರ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಬೆಂಗಳೂರು. ಓಕೆ, ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಅಂತ ಹೇಳ್ತೀವಿ. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಯಾವುದು ಅಂದರೆ ಈ ಒಂದು ಬೆಂಗಳೂರು ಅಂತ ಹೇಳ್ತೀವಿ. AICTE ಸೂಚ್ಯಂಕದಲ್ಲಿ ಬೆಂಗಳೂರು ಟಾಪಲ್ಲಿದೆ. ಓಕೆ, ಆ್ಯಂಡ್ NIRF ಅಲ್ಲಿ ಟಾಪಲ್ಲಿ ಇರತಕ್ಕಂಥ ಒಂದು ಯೂನಿವರ್ಸಿಟಿ ಯಾವುದು? ದಟ್ ಈಸ್ ಒಂದು IIT ಮದ್ರಾಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IMD ಬಿಡುಗಡೆ ಮಾಡಿದ ಸ್ಮಾರ್ಟ್ ಸಿಟಿ ಸೂಚ್ಯಂಕ 2025ರಲ್ಲಿ ಯಾವ ನಗರವು ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಸ್ಮಾರ್ಟ್ ಸಿಟಿ ಸೂಚ್ಯಂಕ ಯಾರು ಬಿಡುಗಡೆ ಮಾಡಿದ್ದಾರೆ? IMD ಅವರು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಯಾವುದು ಟಾಪಲ್ಲಿದೆ ಇದರಲ್ಲಿ? ಯಾವುದಿರಬಹುದು? ಆಪ್ಷನ್ ಎ ಕೊಟ್ಟಿದ್ದಾನೆ ಜೂರಿಚ್, ಆಪ್ಷನ್ ಬಿ ಕೊಟ್ಟಿದ್ದಾನೆ ಸಿಂಗಾಪುರ್, ಆಪ್ಷನ್ ಸಿ ಜಿನೆವಾ, ಆಪ್ಷನ್ ಡಿ ಕೊಟ್ಟಿದ್ದಾನೆ ಹೆಲ್ಸಿಂಕಿ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಹೇಳ್ಬೋದಾ ಯಾವುದಾಗುತ್ತೆ ಅಂತ? ಯಾವುದಂದ್ರೆ ದ್ಯಾಟ್ ಈಸ್ ಆಪ್ಷನ್ ಎ ಜುರಿಚ್ ಅಂತ ಹೇಳ್ತೀವಿ. ಈ ಸಲ ಯಾವ ದೇಶ ಅಂದರೆ ಒಂದು ಜುರಿಚ್ ಅಂತ ಹೇಳ್ತೀವಿ, ದೇಶ ಅಲ್ಲ ಸಿಟಿ. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ಜುರಿಚ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ. ಯಾರ ಪ್ರಕಾರ ಅಂತಂದರೆ ಇದು IMD ಬಿಡುಗಡೆ ಮಾಡಿರ್ತಕ್ಕಂಥ ಅವರ ಪ್ರಕಾರ, IMD ಪ್ರಕಾರ ಸ್ಮಾರ್ಟ್ ಸಿಟಿ ಸೂಚ್ಯಂಕದಲ್ಲಿ. ಓಕೆ, AICTE ಸೂಚ್ಯಂಕ ಅಲ್ಲ. AICTEಯಲ್ಲಿ ಯಾವುದಿದೆ ಅಂದರೆ ನಮ್ಮ ಬೆಂಗಳೂರು ಇದೆ. ಬಟ್ ಸ್ಮಾರ್ಟ್ ಸಿಟಿಯಲ್ಲಿ ಯಾವುದಿದೆ ಅಂದರೆ ದ್ಯಾಟ್ ಇಸ್ ಒಂದು ಜುರಿಚ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಾರಿ 2025ರ ಸೂಚ್ಯಂಕದಲ್ಲಿ ಮಹಿಳೆಯರಿಗೆ ಸುರಕ್ಷಿತ ನಗರ ಯಾವುದು ಅಂತ ಕೇಳಿದ್ದಾನೆ. ಓಕೆ, ದಿಸ್ ಇಸ್ ಎಲ್ಲ ಬಕ್ವಾಸ್ ಅಂತ ಸಮ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ. ಬಿಕಾಸ್ ಯಾಕಂದರೆ ನಮ್ಮ ದೇಶದಲ್ಲಿ ನೀವು ರೀಸೆಂಟಾಗಿ ನೋಡಿರ್ಬೋದು ಇನ್ ರಾಜಸ್ಥಾನದಲ್ಲಿ. ಓಕೆ, ದ ಗ್ಯಾಂಗ್ ರೇಪ್. ಆ್ಯಂಡ್ ನೆಕ್ಸ್ಟ್ ರೀಸೆಂಟ್ಲಿ ನೋಡಿರ್ಬೋದು ಯಾವುದು ಅಂದರೆ ವೆಸ್ಟ್ ಬೆಂಗಾಲಲ್ಲಿ. ಓಕೆ, ನಾಟ್ ಆ ಡಾಕ್ಟರ್ ರೇಪ್ ಕೇಸ್ ಅಲ್ಲ. ಸೊ ರೀಸೆಂಟ್ಲಿ ಒಂದು 11 ವರ್ಷದ ಹುಡುಗಿ ಮೇಲೆ ಮತ್ತೆ ಅತ್ಯಾಚಾರ ಆಗಿದೆ. ಓಕೆ, ಸೊ ಆ ರೀತಿ ಇರೋ ಒಂದು ದೇಶದಲ್ಲಿ ನಾವು ಮತ್ತೆ ಈ ರೀತಿ ಒಂದು ಸೂಚ್ಯಂಕವನ್ನು ಸಹ ನೋಡಬೇಕಾಗತ್ತೆ ಮೇ ಬಿ. ಓಕೆ, ಸಮ್ ಫ್ರಸ್ಟ್ರೇಷನ್ ಆಗುತ್ತೆ ಅದು. ಸೊ ಆ ರೀತಿ ಯೋಚನೆ ಮಾಡಿದಾಗ ಸೊ ಇಲ್ಲಿ ಆನ್ಸರ್ನ ನೋಡ್ಕೊಳ್ಳುವ ಬನ್ನಿ. ಯಾವುದು? ಶಿಲಾಂಗ್, ಕೊಹಿಮಾ, ಪುದುಚೇರಿ ಮತ್ತು ಗ್ಯಾಂಗ್ಟಾಕ್ ಕೊಟ್ಟಿದ್ದಾನೆ. ಸೊ ಇದನ್ನು ಕೇಳ್ತಾನೆ. ಇದನ್ನು ಸ್ಪೆಷಲಿ ಫೋಕಸ್ ಮಾಡೋದು ಎಲ್ಲಿ ಅಂದರೆ ಈ ಒಂದು ಇಂಡೆಕ್ಸ್ ಮೇಲೆ. ಸ್ಪೆಷಲಿ ಯಾವ ಇಂಡೆಕ್ಸ್ ಅಂತಂದರೆ ನಾರಿ ಸೂಚ್ಯಂಕ ಇಂಡೆಕ್ಸ್ ಏನಿದೆಯಲ್ವಾ, ಇದನ್ನು ಫೋಕಸ್ ಮಾಡ್ತಕ್ಕಂಥ ಏಕೈಕ ಡಿಪಾರ್ಟ್ಮೆಂಟ್ ಜಾಸ್ತಿ ಅಂದರೆ RRB ಅವರು ಫೋಕಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ 99% ಕೇಳೋದು ಈ RRB ಎಕ್ಸಾಮ್ಗಳಲ್ಲಿ. ಓಕೆ, ಯಾಕಂದರೆ ಇಲ್ಲಿವರೆಗೂ ನಡೆದಿರತಕ್ಕಂಥ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಈ ಒಂದು ನಾರಿ ಸೂಚ್ಯಂಕದ ಬಗ್ಗೆ ಕೇಳಿದ್ದಾನೆ. ಓಕೆ, ಯಾರು ಅಂದರೆ RRBಯಲ್ಲಿ. ಸೊ ಹಾಗೆ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಯಾವುದಾಗುತ್ತೆ ಸರಿಯಾದ ಉತ್ತರ. ಯಾವುದಂದರೆ ದ್ಯಾಟ್ ಈಸ್ ಒಂದು ಕೊಹಿಮಾ ಅಂತ ಹೇಳ್ತೀವಿ. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ಕೊಹಿಮಾ ಅಂತ ಹೇಳ್ತೀವಿ. ಹೇಗೆ ನೆನ್ಪಿಟ್ಕೊಳ್ಳಿ, ಕೊಹಿನೂರು ವಜ್ರವನ್ನು ಅಂತ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದರ ಬದಲಾಗಿ ಕೊಹಿನೂರು ವಜ್ರ ರೀತಿ ಇರ್ತಕ್ಕಂಥ ನಮ್ಮ ಭಾರತೀಯ ಹೆಣ್ಣು ಮಕ್ಕಳನ್ನ ಅದನ್ನು ನಾವು ರಕ್ಷಣೆ ಮಾಡ್ಕೊಳ್ಳುವ ಅಂತ ನೆನ್ಪಿಟ್ಕೊಳ್ಳಿ, ನೆನಪುಳಿಯುತ್ತದೆ. ಓಕೆ, ಆ್ಯಂಡ್ ದೆನ್ ಜಸ್ಟ್ ರಿಮೆಂಬರ್ ಒನ್ ಥಿಂಗ್, ಈ ದೇಶದಲ್ಲಿ ಯಾರೂ ಸಹ ಸುರಕ್ಷಿತರಲ್ಲ ಅನ್ನೋದು ಸಹ ನಿಮಗೆ ಕೆಲವೊಂದು ಸರಿ ಭಾವನೆ ಬರಬಹುದು. ಓಕೆ, ಸೊ ಬಿಕಾಸ್ ಯಾಕಂದರೆ ಲಾಸ್ಟ್ ನೀವು ಇದನ್ನೇ ನೋಡಿರ್ಬೋದು, ಯಾವುದು ಈ ವೆಸ್ಟ್ ಬೆಂಗಾಲಲ್ಲಿ ಏನು ಡಾಕ್ಟರ್ ರೇಪ್ ಕೇಸ್ ಆಯ್ತಲ್ವಾ. ಸೊ ಅದಾದ ನಂತರ ಅದು ಫೋರ್ಸ್ ಇದು ಫೋರ್ಸ್ ಅಂತ ಸಾಕಷ್ಟು ಫೋರ್ಸ್ಗಳನ್ನು ತೊಗೊಂಡು ಬಂದರು ಇದೇ ವೆಸ್ಟ್ ಬೆಂಗಾಲಲ್ಲಿ. ಓಕೆ, ವೆಸ್ಟ್ ಬೆಂಗಾಲಲ್ಲಿ. ಆ್ಯಂಡ್ ದೆನ್ ಪಕ್ಷ ಸಹ ಆಯಿತು, ಯಾವುದು TMC ಪಕ್ಷ ಇತ್ತು ಅವಾಗ. ಓಕೆ, ಬ್ಲೇಮ್ ಏನಾಯಿತು TMC ಪಕ್ಷದ ಮೇಲೆ ಹೋಯಿತು. ಓಕೆ, ದ್ಯಾಟ್ಸ್ ಅ ಗುಡ್. ಬಿಕಾಸ್ ಯಾಕಂದರೆ ಆಡಳಿತ ಪಕ್ಷ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಡೆಗಳನ್ನು ತೊಗೊಂಡು ಬಂದರು, ಬೇರೆ ಬೇರೆ ಪಡೆಗಳನ್ನು. ಆ್ಯಂಡ್ ದೆನ್ ನಾವು ಮಹಿಳೆಯರ ರಕ್ಷಣೆ ಮಾಡ್ತೀವಿ ವಗೇರ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಜಸ್ಟ್ ಇದೇ ಮಂತಲ್ಲಿ ಮೀನ್ಸ್ ಈ ಜುಲೈ ಮಂತಲ್ಲೇ, ಜುಲೈನ ಫಸ್ಟ್ ವೀಕಲ್ಲೇ ವೆಸ್ಟ್ ಬೆಂಗಾಲಲ್ಲಿ ರೇಪ್ ಆಗಿದೆ 11 ವರ್ಷದ ಹುಡುಗಿಯ ಮೇಲೆ. ಸೊ ಏನು ಮಾಡ್ತಾರೆ? ಏನು ಶಿಕ್ಷೆ ಕೊಟ್ಟಿದ್ದಾರೆ? ಆ್ಯಂಡ್ ದೆನ್ ಇವಾಗ ಯಾವ ಪಾರ್ಟಿ ಇದೆ? ದ್ಯಾಟ್ ಸೋ ಕಾಲ್ಡ್ BJP ಪಾರ್ಟಿ ಇದೇ ವೆಸ್ಟ್ ಬೆಂಗಾಲಲ್ಲೇ ಇದೆ ಇವಾಗ. ಓಕೆ, ಏನು ಮಾಡ್ತಿದ್ದಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ರಾಜಸ್ಥಾನದಲ್ಲಿ ಆ ಕೇಸ್ ಆಯಿತು, ಅವ್ರನ್ನ ಹಿಡಿದಿದ್ದಾರಲ್ವಾ. ಸೊ ಜೈಲಿಗೆ ಹಾಕಿದಾರಲ್ವಾ. ಓಕೆ, ಎಲ್ಲ ಅಪರಾಧಿಗಳನ್ನು ಹಿಡಿದಿದ್ದಾರೆ. ಆ್ಯಂಡ್ ದೆನ್ ಹಾಗಾದರೆ ಇವಾಗ ನೆಕ್ಸ್ಟ್ ಅವ್ರು ಮತ್ತೊಬ್ಬರು ಯಾರೂ ಸಹ ಆ ರೀತಿ ಯೋಚನೆ ಮಾಡೋ ರೀತಿ, ಮಾಡದೇ ಇರೋ ರೀತಿ ಏನು ಶಿಕ್ಷೆ ಕೊಡ್ತಾರೆ? ಬೇಕಲ್ವಾ? ನಾವು ಸಹ ನಂಬಿಕೆ ಇಟ್ಕೊಳ್ಬೇಕಲ್ವಾ? ಟ್ಯಾಕ್ಸ್ ಕಟ್ತಿದ್ದೀವಿ. ಸೊ ನಾನು ನನ್ನ ಸ್ಯಾಲರಿಯಿಂದ ಟ್ಯಾಕ್ಸ್ ಕಟ್ತಿದ್ದೀನಿ ಪ್ರತಿ ತಿಂಗಳು, ಪ್ರತಿ ವರ್ಷ. ಓಕೆ, ಸೊ ಹಾಗೆ ನಾನು ಸಹ ಒಂದು ಸೇಫ್ಟಿ ನಾನು ಬಯಸಬೇಕಲ್ವಾ?
ನನ್ನ ಫ್ರೆಂಡ್ಸ್ದು ನನ್ನದು ಬೇಯಿಸ್ಬೇಕಲ್ವ. ಸೊ ಆ ರೀತಿ ಸ್ವಲ್ಪ ಥಿಂಕ್ ಮಾಡಿ ನಿಮ್ಮ ಜಾಬ್ ಆದ ನಂತರ ಸಹ ನೀವು ಸ್ವಲ್ಪ ಇದಕ್ಕೆ ಕೊಡುಗೆಯನ್ನು ನೀಡಿ ಒಳ್ಳೆ ಕಾರ್ಯಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡುವ ಬನ್ನಿ ಏನು ಅಂತಂದರೆ, ರಾಜ್ಯ ಶಕ್ತಿ ದಕ್ಷತೆ ಸೂಚಕ 2024ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನವನ್ನು ಪಡೆದುಕೊಂಡಿತು ಅಂತ ಕೇಳಿದ್ದಾನೆ. ಯಾವ ಒಂದು ರಾಜ್ಯ ಶಕ್ತಿ ದಕ್ಷತೆ ಸೂಚಕದಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ ಅಂತ. ಸೊ ಯಾವುದು ಪಡ್ಕೊಂಡಿರ್ಬೋದು ಇದು ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಮಹಾರಾಷ್ಟ್ರ ರಾಜ್ಯ ಅಂತ ಹೇಳ್ತೀವಿ. ಓಕೆ, ಯಾವ ರಾಜ್ಯ ಅಂದರೆ ಒಂದು ಮಹಾರಾಷ್ಟ್ರ ರಾಜ್ಯ. ಸೊ ಈ ಕ್ವಶನ್ ಕೇಳೋದು ಬಹಳ ಕಡಿಮೆ ಇದೆ ಚಾನ್ಸ್. ಬಟ್ ಇದನ್ನು ಏನಾದರೂ ಕೇಳಿದನಂದರೆ SSCಯಲ್ಲಿ ಮಾತ್ರ ಕೇಳ್ತಾನೆ. ಬಿಕಾಸ್ ಯಾಕಂದರೆ 2 ವರ್ಷದ ಕರೆಂಟ್ ಅಫೇರ್ಸ್, ಹಳೆ ಕರೆಂಟ್ ಅಫೇರ್ಸ್ ಕೇಳೋದು ಇನ್ನು SSCಯಲ್ಲಿ ಮಾತ್ರ. ಓಕೆ, ಸೊ ಬೇರೆ ಯಾವುದೇ ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ನಿಮಗೆ 1 ವರ್ಷಕ್ಕಿಂತ ಹಳೆ ಕರೆಂಟ್ ಅಫೇರ್ಸ್ ಕೇಳಲ್ಲ. ಬಟ್ SSCಗೆ ಯಾರು ನೋಡ್ತಿದ್ದೀರಲ್ವಾ, ಸೊ ಈ ಒಂದು ಕ್ವಶನ್ ಸ್ವಲ್ಪ ಫೋಕಸ್ಲೇ ನೋಡ್ಕೊಳ್ಳಿ. ಯಾಕಂದರೆ ಇದು 2025ರಲ್ಲಿ ರಿಲೀಸ್ ಆಗಿದೆ, ಬಟ್ ಇದು 2024ರ ಸೂಚ್ಯಂಕ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಸೂಚ್ಯಂಕ 2025ರಲ್ಲಿ ಭಾರತದ ಶ್ರೇಯಾಂಕ ಏನು ಅಂತ ಕೇಳಿದ್ದಾನೆ. ಎಷ್ಟನೇ ಶ್ರೇಯಾಂಕದಲ್ಲಿದೆ ನಮ್ಮ ಭಾರತ ಅಂತ. ಎಷ್ಟನೇ ಶ್ರೇಯಾಂಕದಲ್ಲಿರಬಹುದು ಈ ಒಂದು ಯೂನಿಕಾರ್ನ್ ಇಂಡೆಕ್ಸಲ್ಲಿ? ಎಷ್ಟನೇದಲ್ಲಿದೆ ಅಂದರೆ 3rd ರ್ಯಾಂಕಲ್ಲಿ ಇದೆ ನಾವು. ಓಕೆ, ಯಾವ ದೇಶ ಅಂದರೆ ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಲಿಂಗ ಅಂತರ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನ ಯಾವುದು ಅಂತ ಕೇಳಿದ್ದಾನೆ. ಜಾಗತಿಕ ಲಿಂಗ ಅಂತರ ಸೂಚ್ಯಂಕ, ಫೇವರೇಟ್ ಕ್ವಶನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟಿನ KA ಎಕ್ಸಾಮಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 131ನೇ ಸ್ಥಾನದಲ್ಲಿದೆ. ಆ್ಯಂಡ್ ದೆನ್ HDIನ ಸ್ಥಾನ ಎಷ್ಟು ಅಂತ ನಿಮ್ಗೆ ಕೇಳ್ಬೋದು. HDIಯಲ್ಲಿ ಎಷ್ಟನೇ ಸೂಚ್ಯಂಕದಲ್ಲಿದ್ದೀವಿ ಅಂತ. HDIನಲ್ಲಿ ಸೂಚ್ಯಂಕ ಎಷ್ಟು ಕಂಡು ಬರುತ್ತೆ ಅಂದರೆ 130 ಕಂಡು ಬರುತ್ತೆ. HDI ಅದೇ ಈ ಒಂದು ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಅಂತ ಕೇಳಿದ್ರೆ 131 ಹೇಳಬೇಕಾಗತ್ತೆ. ಸೊ ಕೆಲವೊಂದು ಇಲ್ಲೇ ಬರೆದು ಬಿಡ್ತೀನಿ, ಒಂದೇ ಸರಿ ನೋಡ್ಕೊಂಡ್ಬಿಟ್ಕೊಳ್ಳಿ. ಏನಂದರೆ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ 131 ನೆನಪಿರುತ್ತಾ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ HDI ಸೂಚ್ಯಂಕ 130 ನೆನಪಿರುತ್ತಾ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಾಗತಿಕ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಬರುತ್ತೆ. ಓಕೆ, ವಿಶ್ವ ಪತ್ರಿಕಾ ಸೂಚ್ಯಂಕ. ಓಕೆ, ಸೊ ಅದರಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೀವಿ ನಾವು 2026ರಲ್ಲಿ ಅಂದರೆ 157ನೇ ಸ್ಥಾನದಲ್ಲಿ ಕಂಡು ಬರ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೊಂದು ಯಾವುದು ಅಂತ ಹೇಳ್ತೀವಿ ನಾವು, ಈ ಸಂತೋಷ ಸೂಚ್ಯಂಕದಲ್ಲಿ ನಾವು 116ನೇ ಸ್ಥಾನದಲ್ಲಿದ್ದೀವಿ. ಯಾವಾಗ ಅಂದರೆ 2026ರಲ್ಲಿ. ಹೋದ ವರ್ಷ 2025ರಲ್ಲಿ 118ನೇ ಸ್ಥಾನದಲ್ಲಿ ಇದ್ವಿ. ಓಕೆ, ಸಂತೋಷ ಸೂಚ್ಯಂಕದಲ್ಲಿ. ಬಟ್ ಈ ವರ್ಷ ಎಷ್ಟನೇ ಒಂದು ಸೂಚ್ಯಂಕದಲ್ಲಿ ಇದ್ದೀವಿ ಅಂದರೆ 116ರಲ್ಲಿ ಕಂಡು ಬರ್ತೀವಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಈ 4 ಜಾಸ್ತಿ ಫೋಕಸ್ ಮಾಡಿ ಕೇಳ್ತಾನೆ, 4. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಕೇಳ್ತಾನೆ ಏನು ಅಂದರೆ, ಈ ಒಂದು HDIಯಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನು ಬರುತ್ತಲ್ವಾ, ಸೊ ಇದರಲ್ಲಿ ಈ ಅಂಕಗಳು ಎಲ್ಲಿಂದ ಎಲ್ಲಿವರೆಗೆ ಇರ್ತವೆ ಅಂತ ಕೇಳ್ತಾನೆ. ಲೈಕ್ 0ಯಿಂದ 100ರವರೆಗೆ ಈ ಒಂದು ಅಂಕಗಳನ್ನು ಕೊಡ್ತಾರೆ. ಇಲ್ಲಿ 0ಯಿಂದ 1ರವರೆಗೆ, ಇದು 0ಯಿಂದ 10ರವರೆಗೆ, ಇಲ್ಲ ಅಂತಂದರೆ 0ಯಿಂದ 50ರವರೆಗೆ ಅಂತ. ಸೊ ಯಾವ್ದು ಹಾಕ್ತೀರಾ ನೀವು ಆನ್ಸರ್? ಸೊ 0ಯಿಂದ 1ರವರೆಗೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇದನ್ನು ಜಾಸ್ತಿ ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳುವಾಗ HDI ಮೇಲೆ ಈ ರೀತಿ ಕ್ವಶನ್ ಕೇಳಿದ್ದಾನೆ. ಓಕೆ, ಸೊ ಅದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಸುಸ್ಥಿರ ಅಭಿವೃದ್ಧಿ ವರದಿ SDR 2025ರಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅಂತ ಕೇಳಿದ್ದಾನೆ. ಎಷ್ಟನೇ ಸ್ಥಾನದಲ್ಲಿದ್ದೀವಿ ಅಂದರೆ ನಾವು 99 ಪ್ಲೇಸಲ್ಲಿ ಕಂಡು ಬರ್ತೀವಿ. ಸರ್ ಫ್ಯಾನ್ಸಿ ನಂಬರ್ ಇದೆಯಲ್ವಾ 99. ಸೊ ನೆನ್ಪಿಟ್ಕೊಳ್ಳಿ, ಯಾವುದಂದರೆ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಮ್ಮ ಭಾರತ ಸ್ಥಾನಮಾನ 99ನೇ ರ್ಯಾಂಕಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಶಾಂತಿ ಸೂಚ್ಯಂಕ 2025ರಲ್ಲಿ ಅತ್ಯಂತ ಶಾಂತಿಯುತ ದೇಶ ಯಾವುದು ಅಂತ ಕೇಳಿದ್ದಾನೆ. ಶಾಂತಿಯುತ ದೇಶ. ಓಕೆ, ಶಾಂತಿಯುತ ದೇಶದ ಮೇಲೆ ಕ್ವಶನ್ ಕೇಳ್ತಾನೆ. ಸೊ ಯಾವುದಿದೆ? ದ್ಯಾಟ್ ಈಸ್ ಐಸ್ಲ್ಯಾಂಡ್. ಶಾಂತವಾಗಿರಬೇಕು ಅಂದರೆ ಏನು ಮಾಡಬೇಕು? ಥಂಡ ಇರಬೇಕು ಅಂದರೆ ಮೇಲೆ ಒಂದು ಥಂಡ ಏನಾದರೂ ಇಟ್ಕೊಳ್ಬೇಕು. ಥಂಡ ಮೀನ್ಸ್ ಬರ್ಫ್ ಇಟ್ಕೊಳ್ಬೇಕು. ಬರ್ಫ್ ಅಂದರೆ ಏನಂತ ಹೇಳ್ತೀವಿ? ಐಸ್ ಅಂತ ಹೇಳ್ತೀವಿ. ಸೊ ದೇಶ ಯಾವುದು? ಐಸ್ಲ್ಯಾಂಡ್ ದೇಶ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ದೇಶದಲ್ಲಿ ಥಂಡ ಇದೆಯಾ? ಫುಲ್ ಹೀಟ್ ಆಗ್ತಿದೆ, ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ನಾವು 127ನೇ ರ್ಯಾಂಕಲ್ಲಿ ಕಂಡು ಬರ್ತೀವಿ. ಯಾವುದರಲ್ಲಿ ಅಂದರೆ ಒಂದು ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ನಮ್ಮ ಭಾರತ ಸ್ಥಾನಮಾನ ಎಷ್ಟಿದೆ ಅಂತಂದರೆ 127ನೇ ಸ್ಥಾನ ಇದೆ. ಸೊ ಇದು ಯಾವಾಗ ರಿಲೀಸ್ ಮಾಡಿದರೆ 2026ರಲ್ಲಿ ಅಂತಂದರೆ ಇನ್ನು ಮೇ ಮಂತಲ್ಲಿ ಇದನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಎಷ್ಟು ಅಂದರೆ 127 ಅಂತ ಹೇಳ್ತೇವೆ. ಸೊ ಇದನ್ನು ಸಹ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಧನ ಪರಿವರ್ತನೆ ಸೂಚ್ಯಂಕ 2025ರಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ, ಇಂಡೆಕ್ಸಲ್ಲಿ. ಓಕೆ, ಸೊ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಸ್ವೀಡನ್ ದೇಶ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದಾನೆ. 2025ರಲ್ಲಿ ನಾವು ಎಷ್ಟನೇ ಸ್ಥಾನದಲ್ಲಿದ್ವಿ? 130ರಲ್ಲಿದ್ವಿ. ಸೊ ಇವಾಗಲೂ ಸಹ 130ರಲ್ಲೇ ನಾವು ಕಂಟಿನ್ಯೂ ಆಗಿದ್ದೀವಿ. ಸರಿನಾ? ಸೊ 130 ಅನ್ನೋದು ನೆನಪಿಟ್ಕೊಳ್ಳಿ. ಯಾವುದು ಅಂದರೆ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಸರ್ ನಾವು ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಸಹ ನಾವು ಇದನ್ನು ಹೇಳಬಹುದು. ಸೊ ಇದನ್ನು ನೆನಪಿಟ್ಕೊಳ್ಳಿ, ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇತ್ತೀಚೆಗೆ ವಿಶ್ವ ಪ್ರೆಸ್ ಸ್ವಾತಂತ್ರ್ಯ ಸೂಚ್ಯಂಕ 2025ರಲ್ಲಿ ನಮ್ಮ ಭಾರತದ ಶ್ರೇಯಾಂಕ ಎಷ್ಟಿದೆ ಅಂತ ಕೇಳಿದಾನೆ. ಎಷ್ಟನೇ ರ್ಯಾಂಕಲ್ಲಿದ್ದೀವಿ ನಾವು? 157ನೇ ರ್ಯಾಂಕಲ್ಲಿದ್ದೀವಿ. ಎಷ್ಟು ದೇಶಗಳ ಪೈಕಿ? 180 ದೇಶಗಳ ಪೈಕಿ. ಓಕೆ, ಸೊ ನಮ್ಮ ಒಂದು ಪ್ರೆಸ್ನವರು ಎಷ್ಟು ಸತ್ಯವನ್ನು ಮಾತಾಡ್ತಿದ್ದಾರೆ ಅಂತ ಈ ಒಂದು ರ್ಯಾಂಕ್ ಮೂಲಕ ನಮಗೆ ತಿಳಿಯುತ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇಂಡಿಯಾ ಜಸ್ಟಿಸ್ ರಿಪೋರ್ಟ್ 2025ರಲ್ಲಿ ಯಾವ ರಾಜ್ಯ ಸ್ಥಾನದಲ್ಲಿದೆ ಅಂತ ಕೇಳಿದಾನೆ. ಯಾವ ರಾಜ್ಯ ಒಂದು ಅಗ್ರಸ್ಥಾನದಲ್ಲಿ ಕಂಡುಬರುತ್ತೆ ಒಂದು ಜಸ್ಟಿಸ್ ರಿಪೋರ್ಟಲ್ಲಿ? ಯಾವ ಒಂದು ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ. ಓಕೆ,
ಕರ್ನಾಟಕ ರಾಜ್ಯ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಅವರ್ ಕ್ವಶನ್ ಇದು, ಬಿಕಾಸ್ ಯಾಕೆ ಅಂತಂದರೆ ನಮ್ಮ ಸ್ಟೇಟ್ ರಿಲೇಟೆಡ್ ಇದೆ ಇದು, ಸೊ ಅದಕ್ಕೆ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ತಂತ್ರಜ್ಞಾನ ಮತ್ತು ನಾವೀನ್ಯತೆ ವರದಿಯ ಪ್ರಕಾರ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಅಂತ ಕೇಳಿದ್ದಾನೆ. ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ವರದಿಯ ಪ್ರಕಾರ ಯಾವ ದೇಶ ಟಾಪಲ್ಲಿದೆ ಅಂತ, ಯಾವುದಿರ್ಬೋದು ಟಾಪಲ್ಲಿ? ದ್ಯಾಟ್ ಈಸ್ ಅಮೇರಿಕಾ. ಸಿಂಪಲ್ ಆಗಿ ಅಮೆರಿಕ ದೇಶ ಟಾಪಲ್ಲಿದೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು, ಜಾಗತಿಕ ಅಗ್ನಿ ಸೂಚ್ಯಂಕ 2025 ಭಾರತದ ಸ್ಥಾನ ಯಾವುದು ಅಂತ ಕೇಳಿದ್ದಾನೆ. ಯಾವ ಸರ್ ಇದು ಅಗ್ನಿ ಸೂಚ್ಯಂಕ? ಇನ್ ಇಂಗ್ಲೀಷಲ್ಲಿ ಹೇಳೋದಾದರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಸೊ ಹಾಗಾದರೆ ಅದರಲ್ಲಿ ನಮ್ಮ ಭಾರತ ಸ್ಥಾನ ಎಷ್ಟಿದೆ ಅಂತ, ಎಷ್ಟನೇ ಸ್ಥಾನದಲ್ಲಿ ಇದ್ದೇವೆ ಅಂದರೆ ನಾವು 4ನೇ ಸ್ಥಾನದಲ್ಲಿ ಕಂಡುಬರ್ತೀವಿ. ಓಕೆ, ಯಾವುದರಲ್ಲಿ? ಒಂದು ಫೈರ್ ಪವರ್ ಇಂಡೆಕ್ಸಲ್ಲಿ. ಸೊ ಅದನ್ನು ನಾವು ಕನ್ನಡದಲ್ಲಿ ಜಾಗತಿಕ ಅಗ್ನಿ ಶಕ್ತಿ ಸೂಚ್ಯಂಕ ಅಂತ ಹೇಳ್ಬೋದು. ಸೊ 4ನೇ ಸ್ಥಾನದಲ್ಲಿ ಇದ್ವಿ. ಸೊ ಇದನ್ನು ಸಹ ಸಾಕಷ್ಟು ಬಾರಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದೇನೆ. ಸೊ ಅದಕ್ಕೆ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ICC. ಓಕೆ, ಇವಾಗ ನೆಕ್ಸ್ಟ್ ಏನು ನೋಡ್ಕೊಳ್ಳುವ ಅಂತಂದರೆ ಒಂದು ICC ಒನ್ ಡೇ ವಿಶ್ವಕಪ್ ಏನಾಯ್ತಲ್ವಾ 2025 ನಮ್ಮ ಭಾರತ ಏನು ಗೆದ್ಕೊಳ್ತಲ್ವಾ, ಸೊ ಅದ್ರ ಬಗ್ಗೆ ಸಮ್ ಕ್ವಶನ್ಗಳನ್ನು ನೋಡ್ಕೊಳ್ಳುವ. ಏನಿದೆ ಕ್ವಶನ್? ICC ಮಹಿಳಾ ODI ವಿಶ್ವಕಪ್ 2025 ಯಾವ ದೇಶವು ಚಾಂಪಿಯನ್ ಆಗಿದೆ ಅಂತ. ಯಾವ ದೇಶ ಆಗಿದೆ? ಹಾಗೆ ನಮ್ಮ ಭಾರತ ದೇಶ ಚಾಂಪಿಯನ್ ಆಗಿದೆ. ಓಕೆ, ಸೊ ಹಾಗಾದರೆ ಎರಡನೇ ಕ್ವಶನ್ ಏನಿದೆ? ICC ಮಹಿಳಾ ODI ವಿಶ್ವಕಪ್ 2025 ಭಾರತ ಯಾವ ದೇಶದೊಂದಿಗೆ ಸಂಯುಕ್ತವಾಗಿ ಆಯೋಜಿಸಿತ್ತು ಅಂತ ಕೇಳಿದ್ದಾನೆ. ಯಾವ ದೇಶದೊಂದಿಗೆ ನಾವು ಸಂಯುಕ್ತವಾಗಿ ಜಂಟಿಯಾಗಿ ಆಯೋಜನೆ ಮಾಡಿದ್ವಿ? ಆಲ್ಮೋಸ್ಟ್ ನಿಮ್ಗೆ ಏನಾದರೂ ಇಂಡಿಯಾ ಜೊತೆ ಜಂಟಿಯಾಗಿದೆ ಅಂತಂದರೆ ಅದು ಶ್ರೀಲಂಕಾನೇ ಆಗಿರುತ್ತೆ. ಬಿಕಾಸ್ ಯಾಕಂದರೆ ನಿಯರ್ ಬೈ ಇದೆ ಅಲ್ವಾ, ಸೊ ಮೀನ್ಸ್ ಟ್ರಾವೆಲ್ ಜಾಸ್ತಿ ಆಗಲ್ಲ. ಸೊ ದ್ಯಾಟ್ಸ್ ವೈ ಶ್ರೀಲಂಕಾನೇ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ನೀವು ಶ್ರೀಲಂಕಾ ಅಂತ ಹೇಳಬೇಕಾಗತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ICC ಮಹಿಳಾ ODI ವಿಶ್ವಕಪ್ 2025 ಫೈನಲ್ ಪಂದ್ಯವು ಯಾವ 2 ತಂಡಗಳ ನಡುವೆ ನಡೆಯಿತು ಅಂತ ಕೇಳಿದ್ದಾನೆ. ಯಾವ 2 ತಂಡಗಳ ನಡುವೆ ನಡೆದಿದೆ ಸರ್? ಗೆದ್ದಿರೋ ತಂಡ ಭಾರತ, ಸೋತಿರೋ ತಂಡ ದಕ್ಷಿಣ ಆಫ್ರಿಕಾ. ಸೊ ಇವೆರಡರ ಮಧ್ಯ ಸಹ ನಡೆದಿದೆ ಅಂತ ನಾವು ಹೇಳ್ತೀವಿ. ಈ ಸರಿ ಯಾವುದು ಅಂದರೆ ಒಂದು ICC ಮಹಿಳಾ ODI ವಿಶ್ವಕಪ್ 2025 ಫೈನಲ್ ಪಂದ್ಯ ಯಾರ್ಯಾರ ಮಧ್ಯ? ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಅಂತ ಹೇಳಿದ್ವಿ ಸರ್. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ICC ಮಹಿಳಾ ODI ವಿಶ್ವಕಪ್ 2025 ಫೈನಲ್ನಲ್ಲಿ ಭಾರತವು ದಕ್ಷಿಣ ಆಫ್ರಿಕಾವನ್ನು ಎಷ್ಟು ರನ್ಗಳಿಂದ ಸೋಲಿಸಿತು ಅಂತ ಕೇಳಿದ್ದಾನೆ. ಎಷ್ಟು ರನ್ಗಳಿಂದ ಸೋಲಿಸಿದೆ? 52 ರನ್ಗಳಿಂದ ಸೋಲಿಸಿದೆ. ಸರ್ ಏನು ಸರ್ ಇದು ಡಮ್ಮಿ ಕ್ವಶನ್ ಅಲ್ವಾ ಈ ಕ್ವಶನ್? ಇದನ್ನು ಗೊತ್ತಿರಲಿ ನಿಮಗೆ. RRBಯಲ್ಲಿ ಕೇಳ್ತಾನೆ. RRBಯಲ್ಲಿ ಎಷ್ಟು ರನ್ಗಳಿಂದ ಸೋಲಿಸಿದ್ರು, ಎಷ್ಟು ಟೋಟಲ್ ಅಂಕಗಳನ್ನು ಈ ರನ್ಗಳನ್ನು ದಾಖಲಿಸಿದ್ರು ಆ ಒಂದು ಫೈನಲ್ ಪಂದ್ಯದಲ್ಲಿ, ಇದನ್ನೆಲ್ಲ ಸಹ ಸ್ವಲ್ಪ ಕೇಳ್ತಾನೆ. ಸೊ ಅದಕ್ಕೆ ನಾವು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ICC ಮಹಿಳಾ ODI ವಿಶ್ವಕಪ್ 2025 ಫೈನಲ್ ಪಂದ್ಯವನ್ನು ಯಾವ ಕ್ರೀಡಾಂಗಣವು ಆಯೋಜಿಸಿತ್ತು ಅಂತ ಕೇಳಿದ್ದಾನೆ. ಯಾವ ಕ್ರೀಡಾಂಗಣ ಇದನ್ನು ಆಯೋಜಿಸಿತ್ತು? ಯಾವುದಂದರೆ ದ್ಯಾಟ್ ಇಸ್ ಒಂದು DY ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿ, ನವಿ ಮುಂಬೈ ಅಂತ ಹೇಳ್ತೀವಿ. ಸರಿನಾ, ಇದು ನೆನ್ಪಿಟ್ಕೊಳ್ಳಿ. DY ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿ ಎಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ತಾನೆ. ನವಿ ಮುಂಬೈಯಲ್ಲಿ ಕಂಡುಬರುತ್ತೆ. ಮುಂಬೈ ಎಲ್ಲ ಬದಲಾಗಿ ನವಿ ಮುಂಬೈ ಅಂತ ಹೇಳ್ತೀವಿ. ವಾಂಖೇಡ್ ಸ್ಟೇಡಿಯಂ ಎಲ್ಲಿ ಕಂಡುಬರುತ್ತೆ ನಿಮಗೆ? ವಾಂಖಡೆ ಇದು ಮುಂಬೈಲಿ ಕಂಡುಬರುತ್ತೆ. ಈಡನ್ ಗಾರ್ಡನ್ಸ್ ಎಲ್ಲಿ ಕಂಡುಬರುತ್ತೆ? ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಬೆಂಗಳೂರಲ್ಲಿ ಕಂಡುಬರುತ್ತೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ICC ಮಹಿಳಾ ODI ವಿಶ್ವಕಪ್ 2025 ಫೈನಲ್ನಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಯಾರನ್ನು ಹೆಸರಿಸಲಾಯಿತು ಅಂತ ಕೇಳಿದ್ದಾರೆ. ಪ್ಲೇಯರ್ ಆಫ್ ದ ಮ್ಯಾಚ್ ಫೈನಲ್ನಲ್ಲಿ ಯಾರಿರಬಹುದು ಹೇಳ್ಬೋದಾ? ಯಾರು ಅಂದರೆ ದ್ಯಾಟ್ ಇಸ್ ಶಫಾಲಿ ವರ್ಮಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಇನಿಷಿಯಲ್ ಸ್ಟೇಜಲ್ಲಿ ಏನು 15 ಪಿಕ್ ಆಗಿರ್ತಾರಲ್ವಾ ವರ್ಲ್ಡ್ ಕಪ್ಗೆ ಅಂತ, ಆ ಟಾಪ್ 15 ಇವ್ರು ಇರಲೇ ಇಲ್ಲ. ಯಾರು ಅಂದರೆ ಶಫಾಲಿ ವರ್ಮಾ ಅವರು. ದ ಓಪನರ್ ಆಗಿರ್ತಕ್ಕಂಥ ಪ್ರತಿಕಾ ರಾವಲ್ ಅವರು. ಓಕೆ, ಇಫ್ ಐ ಆಮ್ ನಾಟ್ ರಾಂಗ್, ಪ್ರತಿಕಾ ರಾವಲ್ ಅವರ ಹೆಸರು. ಸೊ ಆ ಪ್ರತಿಕಾ ರಾವಲ್ ಅವರು ಏನಾಗ್ತಾರೆ ಅಂತಂದರೆ ಇಂಜುರಿ ಆಗ್ತಾರೆ. ಸೊ ಆ ಒಂದು ಇಂಜುರಿ ರಿಪ್ಲೇಸ್ಮೆಂಟ್ಗೆ ಬಂದಿರತಕ್ಕಂಥ ಪ್ಲೇಯರ್ ಯಾರು ಅಂದರೆ ಶಫಾಲಿ ವರ್ಮಾ ಅವರು. ಓನ್ಲಿ 3 ಮ್ಯಾಚ್ಗಳನ್ನು ಮಾತ್ರ ಆಡ್ತಾರೆ. 3 ಮ್ಯಾಚಲ್ಲಿ 2 ಮ್ಯಾಚಲ್ಲಿ ಸಖತ್ತಾಗಿ ರನ್ ಮಾಡ್ತಾರೆ ಇವರು. ಆ್ಯಂಡ್ ದೆನ್ ಫೈನಲ್ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಹೊರಹೊಮ್ತಾರೆ. ಯಾರು ಅಂದರೆ ಶಫಾಲಿ ವರ್ಮಾ ಅವರು. ಸೊ ಮೀನ್ಸ್ ಇದರಿಂದ ನಾವು ಕಲಿಯೋದಿದೆಯಾ? ಹೌದು, ಸಾಕಷ್ಟು ಕಲಿಯೋದಿದೆ. ಸೊ ಮೀನ್ಸ್ ಮೊದಲು ನಮಗೆ ಸಿಕ್ಕಿರಲ್ಲ, ಬಟ್ ಯಾವುದೋ ಒಂದು ಮೂಮೆಂಟಲ್ಲಿ ಟರ್ನ್ ಆಗುತ್ತೆ. ಲೈಫ್ ಟರ್ನ್ ಆದಾಗ ಅಲ್ಲಿ ಆ ಫೈನಲ್ ಮೂಮೆಂಟ್ಗೆ ನಾವೇ ನೆಸಸರಿ ಇರ್ತೀವಿ. ಓಕೆ, ಸೊ ಆ ರೀತಿ ತಿಳ್ಕೊಂಡು ಜಸ್ಟ್ ಮೂವ್ ಆನ್ ಅಷ್ಟೇ. ಓಕೆ, ಸೊ ಇದನ್ನು ನೀವು ನೋಡಿ ಕಲಿಬಹುದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಹ ಗೊತ್ತಿರಬಹುದು, ಯಾರು? ಸಂಜು ಸ್ಯಾಮ್ಸನ್ ಅವರು. ಸೇಮ್. ಓಕೆ, ದ ಫೇಲ್ಡ್ T20 ಪ್ಲೇಯರ್ ಅವರು. ಆ್ಯಕ್ಚುಲಿ ಬಿಫೋರ್ 2026 ಮಾರ್ಚಲ್ಲಿ ಬರ್ತಾರೆ. ಆ್ಯಂಡ್ ದೆನ್ 3 ಮ್ಯಾಚ್ ಆಡ್ತಾರೆ ಸಖತ್ತಾಗಿ. 3 ಮ್ಯಾಚಲ್ಲಿ 80+ 3 ಮ್ಯಾಚಲ್ಲೂ ಸಹ ಆಡಿ. ಆ್ಯಂಡ್ ದೆನ್ ಫೈನಲ್ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ಲೇಯರ್ ಆಫ್ ದ ಸೀಸನ್ ಆಗ್ತಾರೆ ಅವರು T20 ವರ್ಲ್ಡ್ ಕಪ್ 10ನೇ ಎಡಿಷನಲ್ಲಿ ಅಲ್ವಾ. ಸೊ ಆ ರೀತಿ ಲೈಫ್ ಸ್ವಲ್ಪ ಚೇಂಜ್ ಆಗುತ್ತೆ. ಜಸ್ಟ್ ಬಿಲೀವ್ ಇನ್ ಗಾಡ್ ಅಷ್ಟೇ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಒಂದು ಶಫಾಲಿ ವರ್ಮಾ ಅವರು ಅಂತ ಹೇಳ್ತೀವಿ. ಸೊ ಯಾರು ಅಂದರೆ ಒಂದು ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಹೇಳ್ತೀವಿ ಫೈನಲ್ ಮ್ಯಾಚಲ್ಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ಲೇಯರ್ ಆಫ್ ದ ಸಿರೀಸ್ ಯಾರು ಅಂತಂದರೆ ದ್ಯಾಟ್ ಇಸ್ ಒಂದು ದೀಪ್ತಿ ಶರ್ಮಾ ಅವರು ಅಂತ ಹೇಳ್ತೀವಿ. ಬೌಲರ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಈ T20
ಮಹಿಳಾ T20ಯಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ದಾಖಲಿಸಿರ್ತಕ್ಕಂಥ ನಮ್ಮ ಭಾರತದ ಕ್ರೀಡಾಪಟು ಯಾರು ಅಂದರೆ ದ್ಯಾಟ್ ಇಸ್ ಒಂದು ದೀಪ್ತಿ ಶರ್ಮಾ ಅವರು ಅಂತ ಹೇಳ್ತೀವಿ ಮಹಿಳೆಯರ ವಿಭಾಗದಲ್ಲಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ICC ಮಹಿಳಾ ODI ವಿಶ್ವಕಪ್ 2025ರಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಭಾರತೀಯ ಬೌಲರ್ ಯಾರು ಅಂತ ಯಾರಿರ್ಬೋದು? ಅಗೇನ್ ದೀಪ್ತಿ ಶರ್ಮಾ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ICC ಮಹಿಳಾ ODI ವಿಶ್ವಕಪ್ 2025ರ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಲು ಭಾರತವು ಎಷ್ಟು ರನ್ಗಳನ್ನು ದಾಖಲಿಸಿತು ಅಂತ ಕೇಳಿದ್ದಾನೆ. ಎಷ್ಟು ರನ್ಗಳನ್ನು ದಾಖಲಿಸಿತು ಅಂತಂದರೆ 298 ರನ್ಗಳನ್ನು ದಾಖಲಿಸಿತು. ಈ ಒಂದು ಟಾರ್ಗೆಟ್ ಎಷ್ಟು ಕೊಟ್ಟಿದ್ರು ಅಂತಂದರೆ 299 ಟಾರ್ಗೆಟ್ನ ಕೊಟ್ಟಿದ್ರು. ಓಕೆ, ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ICC ಮಹಿಳಾ ODI ವಿಶ್ವಕಪ್ 2025ಕ್ಕೆ ಒಟ್ಟು ಎಷ್ಟು ತಂಡಗಳು ಅರ್ಹತೆಯನ್ನು ಪಡೆದಿದ್ವು ಅಂತ ಕೇಳಿದ್ದಾನೆ. ಎಷ್ಟು ತಂಡಗಳು ಅರ್ಹತೆಯನ್ನು ಪಡೆದಿದ್ವು? ಎಷ್ಟು ಅಂದರೆ 8 ತಂಡಗಳು ಅರ್ಹತೆಯನ್ನು ಪಡೆದಿದ್ವು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಈ ಮಹಿಳಾ ODI ವರ್ಲ್ಡ್ ಕಪ್ ಅಂತ ಕೇಳಿದ್ರೆ 8 ತಂಡಗಳು, ಆ್ಯಂಡ್ ದೆನ್ ಪುರುಷರದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 10 ತಂಡಗಳು ಅಂತ. ಓಕೆ, ಸೊ ಇದು ನೀವು ಕನ್ಫ್ಯೂಷನ್ನ ಸ್ವಲ್ಪ ತೆಗೆದು ಹಾಕೊಂಬೇಡಿ ಇವಾಗ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ವೇಳೆಗೆ ಭಾರತವು ಎಷ್ಟು ಬಾರಿ ICC ಮಹಿಳಾ ODI ವಿಶ್ವಕಪ್ಪನ್ನು ಆಯೋಜಿಸಿದೆ ಅಂತ ಕೇಳಿದ್ದಾನೆ. ಗೆದ್ದಿರೋದು ಕೇಳಿಲ್ಲ, ಇಲ್ಲಿ ಆಯೋಜನೆ ಎಷ್ಟು ಬಾರಿ ಮಾಡಿದೆ ಅಂತ. ಎಷ್ಟು ಬಾರಿ ನಾವು ಆಯೋಜನೆ ಮಾಡಿದ್ದೀವಿ ಅಂತಂದರೆ 4 ಬಾರಿ ಆಯೋಜನೆ ಮಾಡಿದ್ವಿ. ಯಾವುದನ್ನು ಅಂತಂದರೆ ಒಂದು ICC ಮಹಿಳಾ ODI ವಿಶ್ವಕಪ್ಪನ್ನು. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ICC ಮಹಿಳಾ ODI ವಿಶ್ವಕಪ್ 2025ರ ಸಮಯದಲ್ಲಿ ಭಾರತವು ಫೈನಲ್ ಪಂದ್ಯವನ್ನು ಯಾವಾಗ ಆಡಿತು ಅಂತ ಕೇಳಿದ್ದಾನೆ. ಡೇಟ್ ಇಂಪಾರ್ಟೆಂಟ್ ಆಗುತ್ತಾ? ಹೌದು, ಡೇಟ್ ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಹಾಗಾದರೆ ಯಾವ ಡೇಟ್ ಅಂತಂದರೆ ದ್ಯಾಟ್ ಇಸ್ ಒಂದು ನವೆಂಬರ್ 2 ಅಂತ ಹೇಳ್ತೀವಿ. ನವೆಂಬರ್ 2, 2025ರಲ್ಲಿ ಇದು ಫೈನಲ್ ಪಂದ್ಯವನ್ನು ಆಡಿತ್ತು ಅಂತ ಹೇಳ್ತೇವೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ICC ಮಹಿಳಾ ODI ವಿಶ್ವಕಪ್ 2025ರಲ್ಲಿ ದಕ್ಷಿಣ ಆಫ್ರಿಕಾದ ನಾಯಕಿ ಯಾರು ಅಂತ ಕೇಳಿದ್ದಾನೆ. ಯಾರು? ದ್ಯಾಟ್ ಇಸ್ ಒಂದು ಲಾರಾ ವೋಲ್ವಾರ್ಡ್ ಅಂತ ಹೇಳ್ತೀವಿ. ಸೊ ಇವರು ದಕ್ಷಿಣ ಆಫ್ರಿಕಾದ ನಾಯಕಿ ಆಗಿದ್ರು. ಆ್ಯಂಡ್ ದೆನ್ ನಮ್ಮ ಭಾರತ ನಾಯಕಿ ಯಾರು ಅಂದರೆ ದ್ಯಾಟ್ ಇಸ್ ಹರ್ಮನ್ಪ್ರೀತ್ ಕೌರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಉಪನಾಯಕಿ ಯಾರು ಅಂದರೆ ದ್ಯಾಟ್ ಇಸ್ ಒಂದು ಸ್ಮೃತಿ ಮಂದಾನ ಅವರು ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕೇಳೋ ಚಾನ್ಸ್ ಸ್ವಲ್ಪ ಇರುತ್ತೆ. ಲಾಸ್ಟ್ ನೀವು ನೋಡಿರ್ಬೋದಲ್ಲ KEಯಲ್ಲಿ ಇಂಥ IPL ಕ್ಯಾಪ್ಟನ್ಸ್ ನೇಮ್ಗಳನ್ನು ನಿಮಗೆ ಮ್ಯಾಚ್ ಮಾಡೋಕೆ ಕೊಟ್ಟಿದ್ದ. ಸೊ ಇಲ್ಲಿ ಸಹ ಕೇಳ್ಬೋದಲ್ಲ, ಇಂಟರ್ನ್ಯಾಷನಲ್ ಟೀಮ್ಗಳನ್ನು ಹಾಗೆ ಕೊಟ್ಟು ಅವರ ಒಂದು ಕ್ಯಾಪ್ಟನ್ಗಳನ್ನು ಮ್ಯಾಚ್ ಮಾಡಿ ಅಂತ. ಸೊ ಅವಾಗ ನೀವು ಹೇಳಬೇಕಾಗತ್ತೆ ಯಾವ ತಂಡ? ಸೌತ್ ಆಫ್ರಿಕಾ ತಂಡ. ಯಾರು ನಾಯಕಿ? ದ್ಯಾಟ್ ಇಸ್ ಒಂದು ಲಾರಾ ವೋಲ್ವಾರ್ಡ್ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ICC ಮಹಿಳಾ ODI ವಿಶ್ವಕಪ್ 2025ರಲ್ಲಿ ಭಾರತವು ರನ್ ಚೇಸ್ ಅನ್ನು ಎಷ್ಟು ವಿಕೆಟ್ಗಳಿಂದ ಗೆದ್ದುಕೊಂಡಿತು ಅಂತ ಕೇಳಿದ್ದಾನೆ. ಎಷ್ಟು ವಿಕೆಟ್ಗಳಿಂದ ಗೆದ್ದುಕೊಂಡಿತು? ಎಷ್ಟು ವಿಕೆಟ್ಗಳು ಅಂದರೆ ದ್ಯಾಟ್ ಈಸ್ 5 ವಿಕೆಟ್ಗಳು ಅಂತ ಹೇಳ್ತೀವಿ. ಸರ್ನ ಎಷ್ಟು ವಿಕೆಟ್ಗಳು ಅಂದರೆ 5 ವಿಕೆಟ್ಗಳು ಅಂತ ಹೇಳ್ತೀವಿ. ಸರ್ ಈ ರೀತಿ ಸಹ ಕ್ವಶನ್ ಕೇಳ್ತಾನೆ ಅಂದರೆ ಹೌದು ಕೇಳ್ತಾನೆ, ಇಲ್ಲಿವರೆಗೂ ಕೇಳಿದಾನೆ ಈ ರೀತಿ ಎಲ್ಲ ವಿಚಿತ್ರವಾಗಿ. ಬಟ್ ಯಾವುದೂ ಸಹ ಯಾವುದೇ ಒಂದು ಆ್ಯಂಗಲಿಂದ ಕೇಳಿದ್ರು ಸಹ ಮಿಸ್ ಆಗಬಾರ್ದು ಅಂತ ಈ ರೀತಿ ಡಿಫ್ರೆಂಟಲ್ಲಿ ಕ್ವಶನ್ ತಂದಿರೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ICC ಮಹಿಳಾ ODI ವಿಶ್ವಕಪ್ 2025ರ ಸಮಯದಲ್ಲಿ ಭಾರತಕ್ಕಾಗಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿರ್ತಕ್ಕಂಥ ಆಟಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಯಾರಾಗಿದ್ದರೆ ಆಟಗಾರ್ತಿ ಯಾರು ಅಂದರೆ ದ್ಯಾಟ್ ಇಸ್ ಒಂದು ಸ್ಮೃತಿ ಮಂದಾನ ಅವರು ಅಂತ ಹೇಳ್ತೀವಿ. ಸರ್ ಯಾರು ಅಂದರೆ ಸ್ಮೃತಿ ಮಂದಾನ, ನಮ್ಮ RCBಯ ಕ್ಯಾಪ್ಟನ್ ಆಲ್ಸೋ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ICC ಮಹಿಳಾ ODI ವಿಶ್ವಕಪ್ 2025ರ ಸಮಯದಲ್ಲಿ ಒಟ್ಟು ಎಷ್ಟು ಪಂದ್ಯಗಳನ್ನು ಆಡಲಾಯಿತು ಅಂತ ಕೇಳಿದ್ದಾನೆ. ಒಟ್ಟು ಎಷ್ಟು ಪಂದ್ಯಗಳನ್ನು ಆಡಲಾಗಿದೆ? ಎಷ್ಟು ಅಂತಂದರೆ ಟೋಟಲಿ ಈ ಒಂದು 31 ಪಂದ್ಯಗಳು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಮತ್ತೆ ನೋಡ್ಕೊಳ್ಳುವ ಅಂತಂದರೆ ಈ ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ರಿಲೇಟೆಡ್ ನ್ಯೂಸಲ್ಲಿ ಏನೇನಿದೆ ಅಲ್ವಾ, ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳುವ. ಓಕೆ, ಸೊ ಯಾಕೆ ಅಂದರೆ ರೀಸೆಂಟಾಗಿ ನೀವು ನೋಡಿರ್ಬೋದು ಐ ಥಿಂಕ್ ಫೆಬ್ರವರಿಯಲ್ಲಿ ಅನಿಸುತ್ತೆ, ಮಾರ್ಚಲ್ಲಿ. ಓಕೆ, ಮಾರ್ಚಲ್ಲಿ ಚೇಂಜ್ ಆಗಿದ್ದಾರೆ. ನೂತನವಾಗಿ ರಾಜ್ಯಪಾಲರು 5 ರಾಜ್ಯಗಳಿಗೆ ನೇಮಕ ಆಗಿದ್ದಾರೆ. ಓಕೆ, ಸೊ ಮೀನ್ಸ್ ಅಲ್ಟ್ರೇಷನ್ ಮಾಡಿದ್ದಾರೆ. ಇವಾಗ ತೆಲಂಗಾಣದಲ್ಲಿರೋರನ್ನ ಮಹಾರಾಷ್ಟ್ರಕ್ಕೆ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ದೆಹಲಿಯಲ್ಲಿರೋರನ್ನ ಲಡಾಖಿಗೆ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಯಾವುದು ಹಿಮಾಚಲ್ ಪ್ರದೇಶದಲ್ಲಿರೋರನ್ನ ತೆಲಂಗಾಣಕ್ಕೆ ತಂದು ಹಾಕಿದ್ದಾರೆ. ಲೈಕ್ ಈ ರೀತಿ ಏನಂತ ಹೇಳ್ಬೋದು ನಾವು ಸ್ವ್ಯಾಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಆ ರೀತಿ ಸ್ವ್ಯಾಪ್ ಮಾಡಿರೋ ಕಾರಣದಿಂದಾಗಿ ನ್ಯೂಸಲ್ಲಿದೆ. ಸೊ ಅದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಯಾರು ಈ ಒಂದು ಮಾರ್ಚ್ 2026ರಲ್ಲಿ ಮಹಾರಾಷ್ಟ್ರದ ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಯಾರನ್ನು ನೇಮಕ ಮಾಡಿರಬಹುದು ಹೇಳ್ಬೋದಾ? ಯಾರು ಅಂದರೆ ದ್ಯಾಟ್ ಈಸ್ ಈ ಒಂದು ಜಿಷ್ಣು ದೇವ್ ವರ್ಮಾ ಅವರು ಅಂತ ಹೇಳ್ತೀವಿ. ಸರ್ ಇವರೇ ಇರಲಿಲ್ವಾ ಮೊದಲು ಸಹ? ಇರಲಿಲ್ಲ. ಸೊ ಹಾಗಾದರೆ ಇವರು ಎಲ್ಲಿಗಿದ್ರು ಅಂತ. ಜಿಷ್ಣುದೇವ್ ವರ್ಮಾ ಅವರು ತೆಲಂಗಾಣದ ಯಾವ ರಾಜ್ಯ? ಒಂದು ತೆಲಂಗಾಣದ ರಾಜ್ಯದ ರಾಜ್ಯಪಾಲರಾಗಿದ್ದರು ಇಲ್ಲಿವರೆಗೂ 2026 ಮಾರ್ಚ್ವರೆಗೂ. ಬಟ್ 2026 ಮಾರ್ಚ್ ನಂತರ ಎಲ್ಲಿಗೆ ಇವರು ರಾಜ್ಯಪಾಲರಾಗಿ ನೇಮಕ ಆಗಿದ್ದಾರೆ ಅಂದರೆ ದ್ಯಾಟ್ ಇಸ್ ಒಂದು ಮಹಾರಾಷ್ಟ್ರಕ್ಕೆ. ಯಾವ ರಾಜ್ಯ ಅಂದರೆ ಒಂದು ಮಹಾರಾಷ್ಟ್ರಕ್ಕೆ ಇವರು ರಾಜ್ಯಪಾಲರಿಗೆ ನೇಮಕ ಆಗಿದ್ದಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಯಾವುದು ರಾಜ್ಯ? ದ್ಯಾಟ್ ಈಸ್ ಮತ್ತೊಂದು ಯಾವುದು? ಯಾಕೆ
ತೆಲಂಗಾಣವೇ ತಗೊಳ್ಳಿ. ಓಕೆ, ಸೊ ಇವಾಗ ತೆಲಂಗಾಣದಲ್ಲಿ ಇರತಕ್ಕಂತಹ ರಾಜ್ಯಪಾಲರು ಈ ಮಹಾರಾಷ್ಟ್ರಕ್ಕೆ ಹೋದರೆ ಈ ತೆಲಂಗಾಣಕ್ಕೆ ಯಾರು ಬಂದರು? ಯಾರು ಅಂದರೆ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿರ್ತಕ್ಕಂಥ ಯಾರು, ದ್ಯಾಟ್ ಈಸ್ ಶಿವಪ್ರತಾಪ್ ಶುಕ್ಲಾ ಅವರು. ಅವ್ರೇನು ಮಾಡ್ತಾರೆ, ತೆಲಂಗಾಣದ ರಾಜ್ಯಪಾಲರಾಗಿ ಆಯ್ಕೆ ಆಗಿದ್ದಾರೆ. ಓಕೆ, ಸೊ ಯಾಕೆ ಇದನ್ನು ಸರ್ ಇವಾಗ ಇದ್ದಿರೋದನ್ನು ಹೇಳಿ ಅವ್ರು ಎಲ್ಲಿಂದ ಬಂದರು ಅಂತ ಬೇಕಾಗಿಲ್ಲ ಅಂತಂದರೆ ಕೇಳ್ಬೋದಲ್ಲ ನಿಮಗೆ. ಓಕೆ, ಇವರು ಇದಕ್ಕಿಂತ ಮುಂಚೆ ಯಾವ ರಾಜ್ಯದ ಒಂದು ರಾಜ್ಯಪಾಲರಾಗಿದ್ರು ಅಂತ ಲೈಕ್ ಕೇಳಿದಾನಲ್ವಾ. ಯಾರು ಅಂತಂದರೆ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಮೊದಲು ಯಾವ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಅಂತ ಕೇಳಿದ್ದಾನೆ. ಓಕೆ, ಸೊ ಆ ರೀತಿ ಕೇಳ್ಬೋದಲ್ಲ ಅಂತ. ಸೊ ಅಲ್ಲಿ ನೆನ್ಪಿಟ್ಕೊಳ್ಳಿ, ತೆಲಂಗಾಣದವ್ರು ಎಲ್ಲಿ ಹೋಗಿದ್ದಾರೆ ಅಂದರೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ. ಹಾಗೆ ಈ ಒಂದು ಹಿಮಾಚಲ ಪ್ರದೇಶದಿಂದ ತೆಲಂಗಾಣಕ್ಕೆ ಬಂದಿದ್ದಾರೆ ಯಾರು ಅಂದರೆ ಈ ಒಂದು ಶಿವಪ್ರತಾಪ್ ಶುಕ್ಲಾ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಒಂದು ಶಿವಪ್ರತಾಪ್ ಶುಕ್ಲಾ ಅವರು. ಹಾಗಾದರೆ ಹಿಮಾಚಲ ಪ್ರದೇಶಕ್ಕೆ ಯಾರು ಬಂದಿದ್ದಾರೆ ಅಂದರೆ ಲಡಾಖ್ನ ಈ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂಥ ಕವೀಂದ್ರ ಗುಪ್ತಾ ಅವರು ಈ ಒಂದು ಹಿಮಾಚಲ ಪ್ರದೇಶಕ್ಕೆ ಬಂದಿದ್ದಾರೆ. ಹಾಗಾದರೆ ಈ ಒಂದು ಲಡಾಖಿಗೆ ಯಾರು ಬಂದಿದ್ದಾರೆ ಅಂತ, ಯಾರು ಅಂದರೆ ದೆಹಲಿಯ ಈ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂಥ ವಿನಯ್ ಕುಮಾರ್ ಸಕ್ಸೇನಾ ಅವರು ಲಡಾಖ್ಗೆ ಹೋಗಿದ್ದಾರೆ. ಹಾಗಾದರೆ ದೆಹಲಿಯಲ್ಲಿ ಯಾರು ಬಂದರು ಸರ್? ಮಹಾರಾಷ್ಟ್ರದವ್ರು ಹೋದ್ರಾ? ಮಹಾರಾಷ್ಟ್ರದವ್ರು ಏನಿದಾರಲ್ವಾ, ಸಿ ಪಿ ರಾಧಾಕೃಷ್ಣರವರು, ಇವರು ವೈಸ್ ಪ್ರೆಸಿಡೆಂಟ್ ಆದರು. ಹಾಗಾದರೆ ಇಲ್ಲಿ ವೇಕೆಂಟ್ ಉಳಿತಲ್ಲ, ಸೊ ಅಲ್ಲಿ ಯಾರಿದ್ದಾರೆ ದೆಹಲಿಯಲ್ಲಿ ಅಂತ. ಇದನ್ನು ಈ ಕ್ವಶನ್ ಚೆನ್ನಾಗಿದೆ. ಓಕೆ, ಇವಾಗ ಹೇಳ್ಬೋದಾ ಯಾರಿದ್ದಾರೆ ದೆಹಲಿಯಲ್ಲಿ ಅಂತ? ಹೇಳಿ ನೋಡುವ. ಯಾರು ಅಂದರೆ ದ್ಯಾಟ್ ಇಸ್ ಒಂದು ತರಣ್ಜೀತ್ ಸಿಂಗ್ ಸಂಧು ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? ಒಂದು ತರಣ್ಜೀತ್ ಸಿಂಗ್ ಸಂಧು ಅಂತ ಹೇಳ್ತೀವಿ. ಓಕೆ, ಕನ್ಫ್ಯೂಷನ್ನ ಮಾಡ್ಕೊಳ್ಬೇಡಿ. ಇನ್ನೊಂದು ಸರಿ ನಿಮಗೆ ಎಲ್ಲರನ್ನ ಸಹ ಬೇಕಾದರೆ ಹೇಳ್ತೇನೆ. ಓಕೆ, ಸೊ ಯಾವ್ಯಾವ ರಾಜ್ಯಕ್ಕೆ ಯಾವ್ಯಾವ ರಾಜ್ಯಪಾಲರಿದ್ದಾರೆ ಅಂತ. ಸೊ ಫಸ್ಟಿಗೆ ಆಂಧ್ರ ಪ್ರದೇಶ ತಗೊಳ್ಳಿ. ಯಾರಿದ್ದಾರೆ ಅಂತಂದರೆ ದ್ಯಾಟ್ ಇಸ್ ಒಂದು ಅಬ್ದುಲ್ ನಜೀರ್ ಅವರು ಕಂಡುಬರ್ತಾರೆ. ಯಾವುದಕ್ಕೆ? ಒಂದು ಆಂಧ್ರ ಪ್ರದೇಶಕ್ಕೆ ಅಬ್ದುಲ್ ನಜೀರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಅರುಣಾಚಲ್ ಪ್ರದೇಶಕ್ಕೆ ದ್ಯಾಟ್ ಇಸ್ ಒಂದು ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಅಸ್ಸಾಂಗೆ ಲಕ್ಷ್ಮಣ ಆಚಾರ್ಯ ಪ್ರಸಾದ್ ಅವರಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಎ ಆದ ನಂತರ ಬಿ. ಓಕೆ, ಸೊ ಈ ಒಂದು ಬಿಹಾರಕ್ಕೆ ಯಾರಿದ್ದಾರೆ ಅಂದರೆ ಕರೆಂಟ್ಲಿ ಸೈಯದ್ ಆತಾ ಹುಸೇನ್ ಅಂತ ವ್ಯಕ್ತಿ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಛತ್ತೀಸ್ಗಢಗೆ ರಾಮನ್ ದೇಖಾ ಅವರಿದ್ದಾರೆ. ಗೋವಾದಕ್ಕೆ ಯಾರು ಶ್ರೀ ಪಶುಪತಿ ಅಶೋಕ್ ಗಜಪತಿ ರಾಜು ಅವರಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಗುಜರಾತ್ಗೆ ಆಚಾರ್ಯ ದೇವವ್ರತ ಅವರಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಹರಿಯಾಣಕ್ಕೆ ಆಶಿಮ್ ಕುಮಾರ್ ಘೋಷ್ ಅವರಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಕರ್ನಾಟಕಕ್ಕೆ ಯಾರಿದ್ದಾರೆ? ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಜಾರ್ಖಂಡಕ್ಕೆ ಯಾರಿದ್ದಾರೆ? ಸಂತೋಷ್ ಕುಮಾರ್ ಗಂಗ್ವಾರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಯಾವುದು ಹೇಳ್ತೀವಿ? ವೆಸ್ಟ್ ಬೆಂಗಾಲ್ ನೆನ್ಪಿಟ್ಕೊಳ್ಳಿ, ಆರ್ ಎನ್ ಟಿ ಎನ್ ರವಿ. ಓಕೆ, ಸೊ ಒಟ್ಟಿನಲ್ಲಿ ರವಿ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಒಂದು ವೆಸ್ಟ್ ಬೆಂಗಾಲ್ಗೆ ಪ್ರಸ್ತುತ ಈ ರಾಜ್ಯಪಾಲರಾಗಿದ್ದಾರೆ. ಯಾಕೆ ಇವರು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ಈ ತಮಿಳುನಾಡಿನ ಗೌರ್ಮೆಂಟ್ ಜೊತೆ ಅತಿ ಹೆಚ್ಚು ತಕರಾರನ್ನು ಹೊಂದಿರತಕ್ಕಂಥ ವ್ಯಕ್ತಿಯೇ ಈ ರವಿ. ಓಕೆ, ಸೊ ಇವ್ರನ್ನ ಏನು ಮಾಡ್ತಾರೆ, ತಮಿಳುನಾಡಿನಿಂದ ತೆಗೆದಾಕಿ ವೆಸ್ಟ್ ಬೆಂಗಾಲ್ಗೆ ಹೋಗು ಗುರು ಅಂತ ಕಳಿಸ್ತಾರೆ. ಸೊ ವೆಸ್ಟ್ ಬೆಂಗಾಲ್ ಹೋಗ್ತಾರೆ. ದೆನ್ ಅಲ್ಲಿ ನಿಮಗೆ ಗೊತ್ತಿರಬಹುದು BJP ವಿನ್ ಸಹ ಆಗುತ್ತೆ. ಏನು ಮಾಡಿದ್ರು ವಿನ್ ಆಗಿದ್ದಾರೆ ಅಲ್ಲಿ. ಓಕೆ, ಅದನ್ನು ಹಾಗಾದರೆ ಇವಾಗ ತಮಿಳ್ನಾಡಲ್ಲಿ ವೇಕೆಂಟ್ ಇತ್ತಲ್ಲ ಸರ್ ಸೀಟ್, ಹಾಗಾದರೆ ತಮಿಳ್ನಾಡಿನ ಗವರ್ನರ್ ಯಾರು ಅಂತ. ಸೊ ಯಾರು ಅಂದರೆ ದ್ಯಾಟ್ ಇಸ್ ಒಂದು ರಾಜೇಂದ್ರ ಕುಮಾರ್ ಅವರು. ಓಕೆ, ರಾಜೇಂದ್ರ ಅವರು ಏನಿದಾರಲ್ವ ಅವರು ಕೇರಳದ ಗವರ್ನರ್. ಹಾಗೆ ಕೇರಳದ ಗವರ್ನರ್ ಆಗಿ ಈ ತಮಿಳ್ನಾಡಿನ ಗವರ್ನರು ಸಹ ಯಾರು ಅಂದರೆ ಇದೇ ರಾಜೇಂದ್ರ ಅವರು. ಹಾಗೆ 2 ರಾಜ್ಯಗಳಿಗೆ ಒಬ್ಬರೇ ಇರೋಕ್ಕಾಗುತ್ತಾ? ಹೌದಾಗುತ್ತಲ್ಲ. ಸೊ ನಮ್ಮ ಭಾರತದ 7ನೇ ತಿದ್ದುಪಡಿ ಏನಿದೆ ಅಲ್ವಾ, ಅದು ಒಂದು ತೀರ್ಮಾನವನ್ನು ಹೇಳಿದೆ. ಏನು ಅಂತಂದರೆ ಒಬ್ಬ ರಾಜ್ಯಪಾಲ ಅನೇಕ ರಾಜ್ಯಗಳಿಗೆ, ಹಲವು ರಾಜ್ಯಗಳಿಗೆ ರಾಜ್ಯಪಾಲನಾಗಿ ಕಾರ್ಯವನ್ನು ನಿರ್ವಹಿಸಬಹುದು ಅಂತ ಹೇಳಿದ್ದಾರೆ. ಎಷ್ಟನೇ ತಿದ್ದುಪಡಿ ಮೂಲಕ ಅಂದರೆ 7ನೇ ತಿದ್ದುಪಡಿ ಮೂಲಕ. ಯಾವ ವರ್ಷ ನಡೆದಿದೆ ಒಂದು ತಿದ್ದುಪಡಿ? 1956ರಲ್ಲಿ ಒಂದು ತಿದ್ದುಪಡಿ ಆಗಿದೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಬಿಹಾರದ ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ? ದ್ಯಾಟ್ ಇಸ್ ಒಂದು ಸೈಯದ್ ಅತಾ ಹುಸೇನ್ ಅಂತ ಹೇಳಿದ್ವಿ ಸರ್. ಸೊ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇವರು ಲೆಫ್ಟಿನೆಂಟ್ ಜನರಲ್ ಸಹ ಆಗಿದ್ರು, ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಪಶ್ಚಿಮ ಬಂಗಾಳದ ಪ್ರಸ್ತುತ ರಾಜ್ಯಪಾಲರು ಯಾರು? ದ್ಯಾಟ್ ಇಸ್ ಒಂದು ಆರ್ ಎನ್ ರವಿ. ಓಕೆ, ಟಿ ಎನ್ ರವಿ ಅಲ್ಲ, ಆರ್ ಎನ್ ರವಿ ಕರೆಕ್ಟ್ ಇದೆ, ನೆನ್ಪಿಟ್ಕೊಳ್ಳಿ, ಆರ್ ಎನ್ ರವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾಗಾಲ್ಯಾಂಡ್ನ ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ನಾಗಾಲ್ಯಾಂಡ್ನ ರಾಜ್ಯಪಾಲರಾಗಿ ಯಾರನ್ನ ನೇಮಕ ಮಾಡಿರಬಹುದು ಹೇಳ್ಬೋದಾ? ಇದನ್ನು ಹೇಳಿ. ಈ ಕ್ವಶನ್ ಚೆನ್ನಾಗಿದೆ. ಸೊ ಯಾರು ಅಂದರೆ ದ್ಯಾಟ್ ಇಸ್ ಒಂದು ನಂದ ಕಿಶೋರ್ ಯಾದವ್ ಅವರು. ಈ ಕ್ವಶನ್ ಕೇಳಿದ್ದಾನೆ. ಯಾವ ಎಕ್ಸಾಮಲ್ಲಿ ಕೇಳಿದ್ದಾನೆ ನಂಗೆ ನೆನಪಿಲ್ಲ, ಬಟ್ ರೀಸೆಂಟಾಗಿ ಮೀನ್ಸ್ ಲಾಸ್ಟ್ 6 ಮಂತಲ್ಲಿ ಈ ಕ್ವಶನ್ ಕೇಳಿದ್ದಾನೆ. ಇದಕ್ಕಿಂತ ಮುಂಚೆ ಯಾರಿದ್ರು ಅಂದರೆ ದ್ಯಾಟ್ ಇಸ್ ಎಲ್ ಗಣೇಶನವರು ಇದ್ದರು. ಬಟ್ ಎಲ್ ಗಣೇಶನವರು ಹಠಾತ್ ವಿಧಿವಶ ಆಗ್ತಾರೆ. ಸೊ ಮೀನ್ಸ್ ಇವರು ಡೆತ್ ಆಗ್ತಾರೆ. ಓಕೆ, ಸೊ ದ್ಯಾಟ್ ರೀಸನಿಂದ ಇವರು ನೇಮಕ ಆಗ್ತಾರೆ. ಯಾರು ಅಂದರೆ ನಂದ ಕಿಶೋರ್ ಯಾದವ್ ಅವರು ಅಂತ ಹೇಳ್ತೀವಿ. ಸೊ ದ್ಯಾಟ್ಸ್ ವೈ ಏನು ಅಂತಾರೆ, ಈ ಒಂದು ಕ್ವಶನ್ ನ್ಯೂಸಲ್ಲಿ ಇತ್ತು, ನಾಗಾಲ್ಯಾಂಡ್ನ ರಾಜ್ಯಪಾಲರು. ಸೊ ಅದಕ್ಕೆ ಕೇಳುವ ಚಾನ್ಸಸ್ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಯಾರು ಅಂದರೆ ಒಂದು ನಂದ ಕಿಶೋರ್ ಯಾದವ್ ಅವರು ಅಂತ ಹೇಳ್ತೀವಿ. ಇವ್ರಿಗಿಂತ ಮುಂಚೆ ಯಾರು ಅಂದರೆ ಈ ಒಂದು ಎಲ್ ಗಣೇಶನವರು ಇದ್ರು ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಕರೆಂಟ್ಲಿ ಯಾರಿದ್ದಾರೆ? ನಂದ ಕಿಶೋರ್ ಯಾದವ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ರಸ್ತುತ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಯಾರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? ಸೊ ಇವ್ರದ್ದು ಸಹ
ಸಮ್ ಕಾಂಟ್ರವರ್ಸಿ ಲೈನ್ಸ್ಗಳಿಂದ ಇವರು ಸುದ್ದಿಯಲ್ಲಿ ಇರ್ತಾರೆ. ಸೊ ಇವಾಗಲೂ ಸಹ ಸುದ್ದಿಯಲ್ಲಿದ್ದಾರೆ. ಯಾರು ಅಂದರೆ ಒಂದು ಆನಂದಿಬೇನ್ ಪಟೇಲ್ ಅವರು ಅಂತ ಹೇಳಿದ್ವಿ. ಓಕೆ, ಯಾರು ಅಂದರೆ ಒಂದು ಆನಂದಿಬೇನ್ ಪಟೇಲ್ ಅವರು. ಸೊ ಇವರು ಉತ್ತರ ಪ್ರದೇಶದ ಪ್ರಸ್ತುತ ರಾಜ್ಯಪಾಲರಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ದೆಹಲಿಯ ಹೊಸ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ, ಯಾರು ಅಂದರೆ ಒಂದು ತರಣ್ಜೀತ್ ಸಿಂಗ್ ಸಂಧು ಅವರು ಅಂತ ಹೇಳ್ತೀವಿ. ತರಣ್ಜೀತ್ ಸಿಂಗ್ ಸಂಧು. ಲಡಾಖ್ದ ಯಾರಿದ್ದಾರೆ ಕರೆಂಟ್ಲಿ? ವಿನಯ್ ಕುಮಾರ್ ಸಕ್ಸೇನಾ ಅವರಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಲಡಾಖ್ದಲ್ಲಿ ಇದ್ದಾರೆ. ಯಾರಿದ್ದಾರೆ ಅಂದರೆ ಒಂದು ವಿನಯ್ ಕುಮಾರ್ ಸಕ್ಸೇನಾ ಅವರಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 97ನೇ ಅಕಾಡೆಮಿ ಪ್ರಶಸ್ತಿ 2025ರಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಯಾವ ಚಿತ್ರವು ಗೆದ್ದುಕೊಂಡಿತು ಅಂತ ಕೇಳಿದ್ದಾನೆ. ಯಾವ ಚಿತ್ರ ಗೆದ್ದುಕೊಂಡಿದೆ 97ನೇ ಅಕಾಡೆಮಿ ಅವಾರ್ಡ್ಸ್ಗಳಲ್ಲಿ? ಯಾವ ಒಂದು ಚಿತ್ರ ಅಂದರೆ ದ್ಯಾಟ್ ಈಸ್ ಅನೋರಾ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು ಅಂತ ಹೇಳ್ತೀವಿ? ಒಂದು ಅನೋರಾ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅನೋರಾ ಬಗ್ಗೆ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಸ್ಪೆಷಲಿ ನಿಮಗೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಅಕಾಡೆಮಿ ಅವಾರ್ಡ್ಸಿಂದ ಬಾಫ್ಟಾ ಅವಾರ್ಡ್ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಸೊ ಈ ಒಂದು ಬಾಫ್ಟಾ ಅವಾರ್ಡ್ಗಳಲ್ಲಿ ಅತ್ಯುತ್ತಮ ಚಲನಚಿತ್ರ ಯಾವುದು ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಒನ್ ಬ್ಯಾಟಲ್ ಅನೆದರ್ ಆಫ್ಟರ್ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು ಅಂದರೆ ಈ ಒಂದು ಒನ್ ಬ್ಯಾಟಲ್ ಆಫ್ಟರ್ ಅನೆದರ್ ಅಂತಕ್ಕಂಥ ಒಂದು ಚಿತ್ರ ಏನಿದೆ ಅಲ್ವಾ, ಸೊ ಇದು ಬಾಫ್ಟಾ 79ನೇ ಬಾಫ್ಟಾ ಅವಾರ್ಡ್ಗಳಲ್ಲಿ ಅತ್ಯುತ್ತಮ ಒಂದು ಚಿತ್ರವಾಗಿ ಇದು ಹೊರಹೊಮ್ಮಿದೆ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಇದನ್ನು ಸಹ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮತ್ತೇನು ಕೇಳಬಹುದು ನಿಮಗೆ? ನೆಕ್ಸ್ಟ್ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಕೇಳ್ಬೋದು ನಿಮಗೆ. ಓಕೆ, ಯಾವುದಂದರೆ ಒಂದು ಗೋಲ್ಡನ್ ಗ್ಲೋಬ್ ಅವಾರ್ಡ್ ಅಂತ ಹೇಳ್ತೀವಿ. ಒಂದು ಗೋಲ್ಡನ್ ಗ್ಲೋಬ್ ಅವಾರ್ಡ್ಗಳಲ್ಲಿ ಯಾವ ಚಿತ್ರ ಅತ್ಯುತ್ತಮ ಚಿತ್ರವಾಗಿದೆ ಅಂತ ಕೇಳ್ಬೋದು. ಇಲ್ಲಾಂದರೆ ಬೆಸ್ಟ್ ಡ್ರಾಮಾ ಅವಾರ್ಡ್ ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಹ್ಯಾಮ್ನೆಟ್ ಅಂತ. ಯಾವುದಂದರೆ ಒಂದು ಹ್ಯಾಮ್ನೆಟ್ ಅಂತ ಹೇಳ್ತೀವಿ ಗೋಲ್ಡನ್ ಗ್ಲೋಬ್ಸಲ್ಲಿ, ಹ್ಯಾಮ್ನೆಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ಗಳಲ್ಲಿ ಎಷ್ಟನೇ ಒಂದು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಂದರೆ 71ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅತ್ಯುತ್ತಮ ಚಲನಚಿತ್ರ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು 12th ಫೇಲ್ ಅಂತ ಹೇಳ್ತೀವಿ. ಓಕೆ, ಅದಂದರೆ ಒಂದು 12th ಫೇಲ್, ವಿಕ್ರಮ್ ಮೆಸ್ಸಿ ಅವರು ನಡೆಸಿರ್ತಕ್ಕಂಥ 12th ಫೇಲ್ ಅಂತ ಹೇಳ್ತೀವಿ. ಸೊ ಇದು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳಲ್ಲಿ ಮೊದಲ ಮೀನ್ಸ್ ಅತ್ಯುತ್ತಮ ಒಂದು ಫೀಚರ್ ಫಿಲ್ಮ್ ಅವಾರ್ಡನ್ನು ಇದು ಗೆದ್ದುಕೊಂಡಿದೆ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮತ್ತೇನು ಕೇಳಬಹುದು? ಅತ್ಯುತ್ತಮ ನಟ ಕೇಳ್ಬೋದು, ವಿಕ್ರಮ್ ಮೆಸ್ಸಿ ಮತ್ತು ಶಾರುಖ್ ಖಾನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಅತ್ಯುತ್ತಮ ನಟಿ ಕೇಳಬಹುದು 71ನೇ ಒಂದು ಎಡಿಷನಲ್ಲಿ. ಓಕೆ, ಯಾರು ಅಂದರೆ ದ್ಯಾಟ್ ಇಸ್ ರಾಣಿ ಮುಖರ್ಜಿ ಅವರು ಅಂತ ಸಹ ಹೇಳ್ತೇವೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ 2024 ಎಷ್ಟು ಕ್ರೀಡಾಪಟುಗಳಿಗೆ ನೀಡಲಾಯಿತು ಅಂತ ಕೇಳಿದರೆ 4 ಕ್ರೀಡಾಪಟುಗಳಿಗೆ ನೀಡಲಾಗಿದೆ. ಯಾರ್ಯಾರಿಗೆ ಅಂತ ನಿಮಗೆ ಕೇಳಬಹುದು. ಯಾರ್ಯಾರಿಗೆ ನೀಡಲಾಗಿದೆ? 1 ದ್ಯಾಟ್ ಈಸ್ ಮನು ಭಾಕರ್ ಅವರು ಅಂತ ಹೇಳ್ತೀವಿ. 2 ದ್ಯಾಟ್ ಈಸ್ ಗುಕೇಶ್ ಅವರು ಅಂತ ಹೇಳ್ತೀವಿ, ಡಿ ಗುಕೇಶ್ ಅವರು, ದೊಮ್ಮರಾಜು ಗುಕೇಶ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 3ನೇದು ಯಾರು ಅಂತಂದರೆ ಪ್ರವೀಣ್ ಕುಮಾರ್ ಅವರು ಅಂತ ಹೇಳ್ತೀವಿ, ಪ್ಯಾರಾಥ್ಲೀಟ್ ಇವರು ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ 4ನೇದವ್ರು ಯಾರು ಅಂದರೆ ಹರ್ಮನ್ ಪ್ರೀತ್ ಅವರು ಅಂತ ಹೇಳ್ತೀವಿ. ಓಕೆ, ಯಾರು ಅಂದರೆ ಇವರು ಹಾಕಿ ಪ್ಲೇಯರ್ ಆಗಿದ್ದಾರೆ. ಸೊ ಇವರು ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ? ಮನು ಭಾಕರ್ ಅವರು ಶೂಟಿಂಗ್ಗೆ, ಈ ಗುಕೇಶ್ ಅವರು ಚೆಸ್ಗೆ, ಈ ಒಂದು ಪ್ರವೀಣ್ ಕುಮಾರ್ ಅವರು ಪ್ಯಾರಾ ಅಥ್ಲೀಟ್ ಆಗಿದ್ದಾರೆ, ಹೈ ಜಂಪ್ ಪಟು. ಓಕೆ, ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2025ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದರು ಅಂತ, ಯಾರು ಅಂದರೆ ದ್ಯಾಟ್ ಇಸ್ ಒಂದು ಶಾರುಖ್ ಖಾನ್ ಮತ್ತು ವಿಕ್ರಾಂತ್ ಮೆಸ್ಸಿ ಅಂತ ಹೇಳ್ತೀವಿ ಸರಿನಾ. ಸೊ ಇವರಿಬ್ಬರು ಸಹ ಗೆದ್ದುಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಯಾವುದರಲ್ಲಿ 2025ರ ಆಸ್ಕರ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ, ಯಾರು ಗೆದ್ದುಕೊಂಡಿರಬಹುದು? ದ್ಯಾಟ್ ಈಸ್ ಈ ಸೀನ್ ಬೇಕರ್ ಅವರು ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? ಒಂದು ಸೀನ್ ಬೇಕರ್ ಅವರು ಅಂತ ಹೇಳ್ತೀವಿ. ಬಟ್ ಇದು 2025 2026 ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ಕೊಡ್ತೇನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು 2025ರ ಆಸ್ಕರ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಯಾವ ಚಿತ್ರವು ಗೆದ್ದುಕೊಂಡಿದೆ ಅಂತ, ದ್ಯಾಟ್ ಇಸ್ ಒಂದು ಚಿತ್ರ ಅನೋರಾ ಅಂತ ಹೇಳ್ತೀವಿ. ಬಟ್ ಇದು ಇಂಪಾರ್ಟೆಂಟ್ ಅಲ್ಲ. ಇವಾಗ ಬಿಟ್ಬಿಡಿ ಇದನ್ನು, ಈ ಕ್ವಶನ್ ಬಿಟ್ಬಿಡಿ. ಬಿಕಾಸ್ ಯಾಕಂದರೆ 2025ರದು ಜಾಸ್ತಿ ಕೇಳಿದ್ರೆ ನಿಮಗೆ ಸ್ಟೇಟ್ ಗೌರ್ಮೆಂಟಿನ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಗಳಲ್ಲಿ ಕೇಳ್ತಾನೆ. ಓಕೆ, ಅದನ್ನು ಹೊರತಾಗಿ ನಿಮಗೆ ಈ ವರ್ಷದ ಕೇಳ್ತಾನೆ. ಈ ವರ್ಷದ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಿಮಗೆ ರಿಲೇಟೆಡ್ ಟು ಜಸ್ಟ್ ಫಿಲ್ಮ್ ಅವಾರ್ಡ್ಸ್ ಬಗ್ಗೆ. ಓಕೆ, ಸೊ ಇದನ್ನು ಒಂದು ಸರಿ ನೋಡ್ಕೊಳ್ಳುವ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿ 2025ರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಯಾರಿಗೆ ಅಂತಂದರೆ ಒಂದು ವೆನಿಜುವೆಲಾದ ಅಪೋಸಿಷನ್ ಲೀಡರ್ ಆಗಿರ್ತಕ್ಕಂತಹ ಮರಿಯಾ ಮಚಾಡೋ ಅವರಿಗೆ ನೀಡಲಾಗಿದೆ. ಓಕೆ, ಕೊರಿಯಾನೋ ಮರಿಯಾ ಮಚಾಡೋ ಅಂತ ಹೇಳ್ತೀವಿ. ಸೊ ಅವರಿಗೆ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪ್ರಶಸ್ತಿ 2025 ಯಾವ ಗಾಯಕರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಓಕೆ, ಯಾರು ಅಂದರೆ ಒಂದು ಲತಾ ಮಂಗೇಶ್ಕರ್ ಅವಾರ್ಡನ್ನು ಯಾರಿಗೆ ನೀಡಲಾಗಿದೆ ಅಂತ, ಯಾರಿಗೆ ನೀಡಲಾಗಿದೆ ಅಂದರೆ ದ್ಯಾಟ್ ಇಸ್ ಒಂದು ಸೋನು ನಿಗಮ್ ಅವರಿಗೆ ನೀಡಲಾಗಿದೆ 2025ರ ವರ್ಷದಲ್ಲಿ. ಓಕೆ, ಸೋನು ನಿಗಮ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2025ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಯಾರಿಗೆ ಅಂದರೆ ದ್ಯಾಟ್ ಇಸ್ ಒಂದು ಮೋಹನ್ ಲಾಲ್ ಅವರಿಗೆ ನೀಡಲಾಗಿದೆ. ಸರ್ ಇದು ಎಷ್ಟನೇ ಯಾವ ವರ್ಷದ್ದು ಅಂತ ಕೇಳಿದರೆ 2023ರ ವಿಭಾಗದಿದು. 2025ರಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಇದು ಯಾವ ವರ್ಷದ್ದು ಅಂತ ಕೇಳಿದ್ರೆ 2023ರದೇ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನಲ್ಲಿ ತಗಲಾಕೊಳ್ತೀರ ಇಲ್ಲಿ. ಓಕೆ, 2023ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಮೋಹನ್ ಲಾಲ್ ಅವರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಅಲ್ಲ, ರಾಂಗ್ ಅಂತ ಹೇಳ್ತೀರಾ. ಬಿಕಾಸ್ ಯಾಕಂದರೆ 2025ರಲ್ಲಿ ಇದೆ, ನ್ಯೂಸಲ್ಲಿದೆ ಅಂತ.
ಓಕೆ. ಬಟ್ 2023ರದ ವರ್ಷದ್ದು 2025 ನೀಡಲಾಗಿದೆ. ಸೊ ಅದಕ್ಕೆ ಮೋಹನ್ ಲಾಲ್ ಕರೆಕ್ಟ್ ಇದೆ. ಓಕೆ. ಆ್ಯಂಡ್ ದೆನ್ ಇದಕ್ಕಿಂತ ಹಿಂದಿನ ವರ್ಷದ 2022 ಯಾರಿಗೆ ನೀಡಲಾಗಿದೆ? ಯಾರು ಅಂದರೆ ಮಿಥುನ್ ಚಕ್ರವರ್ತಿ ಅಂತ ಹೇಳ್ತೀವಿ, ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ದಾದಿಯರಿಗೆ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಅಂತ ಕೇಳಿದಾನೆ. ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಅವಾರ್ಡನ್ನು ಎಷ್ಟು ಜನಕ್ಕೆ ನೀಡಲಾಗಿದೆ ಅಂತ. ಎಷ್ಟು ಜನಕ್ಕೆ ಅಂದರೆ ಟೋಟಲಿ 15 ಜನಕ್ಕೆ ಒಂದು ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗಲ್ ಅವಾರ್ಡನ್ನು ನೀಡಲಾಗಿದೆ. ಸೊ ನೀವು ಪ್ರಶ್ನೆನ ಈ ರೀತಿ ಕೇಳೋದು ಸ್ವಲ್ಪ ಅಜೀಬ್ ಅನಿಸುತ್ತೆ. ಓಕೆ, ಮೀನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ಈ ರೀತಿ ಕೇಳಲ್ಲ, ಬದಲಾಗಿ ನ್ಯಾಷನಲ್ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗ್ತದೆ ಅಂತ ಕೇಳ್ತೇನೆ. ಲೈಕ್ ಡಾಕ್ಟರ್ಸ್ಗಳಿಗೆ, ಇಲ್ಲ ಅಂದರೆ ಸೋಷಿಯಲ್ ವರ್ಕರ್ಸ್ಗಳಿಗ, ಇಲ್ಲ ಅಂತಂದರೆ ಸಾಧಕರಿಗ, ಮೀನ್ಸ್ ಕ್ರೀಡಾ ಸಾಧಕರಿಗ, ಅಥವಾ ಈ ಒಂದು ನರ್ಸ್ಗಳಿಗ ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗುತ್ತೆ ನರ್ಸಸ್ಗಳಿಗೆ, ಮೀನ್ಸ್ ಈ ಒಂದು ದಾದಿಯರಿಗೆ ಅಂತ ಹೇಳ್ತೇವೆ. ಓಕೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, 2025ರಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಸೋನು ಸೂದ್ ಅವರನ್ನು ಮಾನವೀಯ ಪ್ರಶಸ್ತಿಯಿಂದ ಗೌರವಿಸಲಾಯಿತು ಅಂತ ಕೇಳಿದಾನೆ. ಸೊ ಎಲ್ಲಿ ಇವರನ್ನು ಗೌರವಿಸಲಾಗಿದೆ? ಎಲ್ಲಂದರೆ ಒಂದು ಮಿಸ್ ವರ್ಲ್ಡ್ ಫೆಸ್ಟಿವಲಲ್ಲಿ. ಎಲ್ಲಿ ನಡೆದಿತ್ತು? ಹೈದರಾಬಾದಲ್ಲಿ ನಡೆದಿತ್ತಲ್ವಾ? ಸೊ ಈ ಒಂದು ಥೈಲ್ಯಾಂಡಿನ ತಾರೆ ಆಗಿರ್ತಕ್ಕಂಥ ಯಾರವರು, ಸುಚೇತಾ ಅವರು ವಿನ್ ಆಗಿದ್ರಲ್ವಾ? ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಇವರಿಗೆ ಈ ಮಾನವೀಯ ಪ್ರಶಸ್ತಿಯಿಂದ ಗೌರವಿಸಲಾಗಿದೆ. ಯಾರಿಗೆ ಅಂದರೆ ಒಂದು ಸೋನು ಸೂದ್ ಅವರಿಗೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಮಿಸ್ ವರ್ಲ್ಡ್ 2025 ಪ್ರಶಸ್ತಿಯನ್ನು ಯಾರು ಗೆದ್ದುಕೊಂಡ್ರು ಅಂತ. ಯಾರು ಅಂದರೆ ಇದೇ ಸುಚಾತಾ ಅವರು. ಓಕೆ, ಯಾರು ಅಂದರೆ ಒಂದು ಸುಚಾತಾ ಚ್ವಾಂಗ್ಶ್ರೀ ಅವರು ಅಂತ ಹೇಳ್ತೀವಿ. ಯಾವ ದೇಶದವರು? ಥೈಲ್ಯಾಂಡ್ ದೇಶದವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, 2025ರ ಪ್ಯಾಟ್ರಿಯಾಟ್ ಆಫ್ ದ ಇಯರ್ ಪ್ರಶಸ್ತಿಯಿಂದ ಯಾರನ್ನು ಗೌರವಿಸಲಾಯಿತು ಅಂತ ಕೇಳಿದಾನೆ. ಓಕೆ, ಯಾವುದಂದರೆ ಒಂದು ಪ್ಯಾಟ್ರಿಯಾಟ್ ಆಫ್ ದ ಇಯರ್ ಅಂತ ಹೇಳ್ತೀವಿ. ಯಾರನ್ನ ಅಂತಂದರೆ ದ್ಯಾಟ್ ಇಸ್ ಒಂದು ಟ್ರಂಪ್ನ ವೈಫ್ ಆಗಿರ್ತಕ್ಕಂತಹ ಮೆಲಾನಿಯಾ ಟ್ರಂಪ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪ್ಯಾಟ್ರಿಯಾಟ್ ಆಫ್ ದ ಇಯರ್ ಅಂತ ಪ್ರಶಸ್ತಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಾಂತಿ ಮತ್ತು ಭದ್ರತೆಗಾಗಿ 2025ರ ವಿಶ್ವ ನಾಯಕ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದಾನೆ. ವಿಶ್ವ ನಾಯಕ ಪ್ರಶಸ್ತಿ ಯಾರಿಗೆ ನೀಡಲಾಗಿರ್ಬೋದು ಇದನ್ನು? ಯಾರಿಗೆ ಅಂದರೆ ದ್ಯಾಟ್ ಇಸ್ ಒಂದು ರವಿಶಂಕರ್ ಅವರಿಗೆ. ಓಕೆ, ಶ್ರೀ 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 ರವಿಶಂಕರ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕನ್ಫ್ಯೂಷನ್ ಆಗ್ತೀರಾ? ಗೆಸ್ ಮಾಡೋಕ್ಕೆ ಹೋಗಿ ಬೇರೆ ಆಪ್ಷನ್ನ ನೀವು ಚೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ಗೆಸ್ ಮಾಡೋಂತಹ 4 ಆಪ್ಷನ್ಗಳು ಯಾವುದೂ ಇಲ್ಲವೇ ಇಲ್ಲ. ಬಟ್ ಯಾವುದಾದ್ರೂ ನಮ್ಮ ಭಾರತೀಯ ಹೆಸರು ನಿಮಗೆ ಮತ್ತೊಂದು ಏನಾದರೂ ಕೊಟ್ಟರೆ ಅಲ್ಲಿ ಸ್ವಲ್ಪ ಎಡವು ಬೀಳೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಶ್ರೀ ರವಿಶಂಕರ್ ಅವರು ಅಂತ ಹೇಳ್ತೀವಿ. ಸೊ ಅವರಿಗೆ ಶಾಂತಿ ಮತ್ತು ಭದ್ರತೆಗಾಗಿ 2025ರ ವಿಶ್ವ ನಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಒಂದು ಗ್ರಾಮಿ ಅವಾರ್ಡ್ 2026 ಯಾರಿಗೆ ನೀಡಲಾಗಿದೆ? ದಲಾಯಿ ಲಾಮಾ ಅವರಿಗೆ ನೀಡಲಾಗಿದೆ, ಅವರ ಒಂದು ಆಡಿಯೋ ಬುಕ್ಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕಲೈಮಣಿ ಪ್ರಶಸ್ತಿ 2023 ಯಾವ ನಟರಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. 2023 ಇದೆಯಲ್ಲ ಸರ್, ಬಟ್ ಕೊಟ್ಟಿದ್ದು 2025ರಲ್ಲಿ. ಸೊ ಅದಕ್ಕೆ ನ್ಯೂಸಲ್ಲಿ ಇರುತ್ತೆ ಇದು. ಸೊ ಯಾರಿಗೆ ನೀಡಲಾಗಿದೆ ಅಂತ. ಯಾರಿಗೆ ಅಂದರೆ ದ್ಯಾಟ್ ಇಸ್ ಒಂದು ಮಣಿಕಂಠನ್ ಅವರು ಅಂತ ಹೇಳ್ತೀವಿ. ಹೆಸರನ್ನ ಯಾರು ಅಂತಂದರೆ ಈ ಒಂದು ಮಣಿಕಂಠನ್ ಅವರಿಗೆ ಈ ರಾಷ್ಟ್ರೀಯ ಕಲೈಮಣಿ ಪ್ರಶಸ್ತಿ 2023 ನೀಡಿ ಗೌರವಿಸಲಾಗಿದೆ. ಕಲೈ ಮಾಮಣಿ ಅಂತ ಹೇಳ್ತೀವಿ. ಕಲೈ ಮಾಮಣಿ ಯಾರು ಅಂದರೆ ಒಂದು ಮಣಿಕಂಠನ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ DRDOಗೆ ಯಾವ ಪ್ರಶಸ್ತಿ ದಕ್ಕಿದೆ ಅಂತ ಕೇಳಿದ್ದಾನೆ. DRDOಗೆ ಯಾವ ಒಂದು ಪ್ರಶಸ್ತಿ ದಕ್ಕಿರಬಹುದು ಹೇಳ್ಬೋದಾ? ಯಾವ ಪ್ರಶಸ್ತಿ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಬಿಸ್ನೆಸ್ ಲೈನ್ ಚೇಂಜ್ ಮೇಕರ್ ಆಫ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವುದಂದರೆ ಒಂದು ಬಿಸ್ನೆಸ್ ಲೈನ್ ಚೇಂಜ್ ಮೇಕರ್ ಆಫ್ ದ ಇಯರ್ ಅಂತಕ್ಕಂಥ ಒಂದು ಪ್ರಶಸ್ತಿ. ಹಾಗೆ ಒಂದು DRDO ಸ್ಥಾಪನೆ ಆಗಿರೋದು ಇವಾಗ 1958ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2026ರಲ್ಲಿ ನಾಟ್ಯ ಕಲಾನಿಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ನಾಟ್ಯ ಕಲಾನಿಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತ. ಯಾರಿಗೆ ಹೇಳ್ಬೋದಾ? ಯಾರಿಗೆ ಅಂದರೆ ದ್ಯಾಟ್ ಇಸ್ ಒಂದು ಊರ್ಮಿಳಾ ಸತ್ಯನಾರಾಯಣ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಒಂದು ಊರ್ಮಿಳಾ ಸತ್ಯನಾರಾಯಣ ಅವರಿಗೆ ನೀಡಿ ಗೌರವಿಸಲಾಗಿದೆ. SSCಯ ಫೇವ್ರೇಟ್ ಕ್ವಶನ್ ಇದು. ಫಿಕ್ಸ್ ಕೇಳ್ತಾನೆ SSCಯ ಪ್ರತಿ ವರ್ಷದ MTS ಮತ್ತು GD ಎಕ್ಸಾಮ್ಗಳಲ್ಲಿ. ಓಕೆ, ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, 83ನೇ ಗೋಲ್ಡನ್ ಗ್ಲೋಬ್ 2026ರಲ್ಲಿ ನಾಟಕ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಯಾವ ಚಿತ್ರಕ್ಕೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಯಾವ ಒಂದು ಚಿತ್ರಕ್ಕೆ ಇದನ್ನು ನೀಡಲಾಗಿದೆ? ಯಾವ ಚಿತ್ರ ಅಂದರೆ ದ್ಯಾಟ್ ಇಸ್ ಒಂದು ಹ್ಯಾಮ್ನೆಟ್ ಅಂತ ಹೇಳ್ತೀವಿ. ಹೆಸರು ಯಾವುದು ಅಂತ ಹೇಳ್ತೀವಿ? ಒಂದು ಹ್ಯಾಮ್ನೆಟ್ ಚಿತ್ರ ಅಂತ ಹೇಳ್ತೇವೆ ಯಾವುದೇ ಒಂದು ಗೋಲ್ಡನ್ ಗ್ಲೋಬ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪ್ರಶಸ್ತಿ 2026 ಯಾವ ಸಂಸ್ಥೆಗೆ ನೀಡಲಾಯಿತು ಅಂತ ಕೇಳಿದಾನೆ. ಯಾವ ಒಂದು ಸಂಸ್ಥೆಗೆ ಇದನ್ನು ನೀಡಿ ಗೌರವಿಸಲಾಗಿದೆ? ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಸಿಕ್ಕಿಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ಹೇಳ್ತೀವಿ. ಯಾವುದು ಅಂದರೆ ಒಂದು ಸಿಕ್ಕಿಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ ಪ್ರಶಸ್ತಿ 2026 ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ಪದ್ಮಶ್ರೀ ಪ್ರಶಸ್ತಿ 2026ರಲ್ಲಿ ಒಟ್ಟು ಎಷ್ಟು ಪ್ರಶಸ್ತಿಗಳನ್ನು ನೀಡಲಾಯಿತು? ಟೋಟಲಿ 131 ನೀಡಲಾಗಿದ್ದಾರೆ. ಹಾಗೆ ಈ ಪದ್ಮ ಅವಾರ್ಡ್ಗಳನ್ನು ಎಷ್ಟು ನೀಡಿದ್ದಾರೆ ಅಂದರೆ ದ್ಯಾಟ್ ಈಸ್ ಪದ್ಮಶ್ರೀ ಅವಾರ್ಡ್ಗಳನ್ನು 113 ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪದ್ಮಭೂಷಣ ಎಷ್ಟು ನೀಡಲಾಗಿದೆ? 13 ಪ್ರಶಸ್ತಿಗಳನ್ನು. ಹಾಗೆ ಪದ್ಮ ವಿಭೂಷಣ ಪ್ರಶಸ್ತಿ ಎಷ್ಟು ನೀಡಲಾಗಿದೆ? 5 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಓಕೆ, ಸೊ ಇದನ್ನು ಬೇಕಾದರೆ ನೀವು ಆ್ಯಡಪ್ ಮಾಡ್ಕೊಳ್ಳಿ, 131 ನಿಮಗೆ ಬರುತ್ತೆ. ಓಕೆ, ಸೊ ಇಲ್ಲಾಂದರೆ ಯೂನಿಟ್ ಡಿಜಿಟ್ ನೋಡ್ಕೊಳ್ಳಿಲ್ಲ. 5 3 8 8 3 11. ಸೊ ಯೂನಿಟ್ ಡಿಜಿಟ್ ಒಂದಿದೆ ಅಲ್ವಾ? ಸೊ ಮುಗಿತಷ್ಟೇ. ಆ್ಯಂಡ್ ನೆಕ್ಸ್ಟ್ ನಮ್ಮ ಕರ್ನಾಟಕದ ಎಷ್ಟು ಜನರಿಗೆ ಒಂದು ಪದ್ಮ ಅವಾರ್ಡ್ಗಳನ್ನು ನೀಡಲಾಗಿದೆ ಅಂತ. 1+7 ಅಂತ ಹೇಳ್ತೀವಿ. ಏನು ಒಂದು ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ. ಓಕೆ,
ಸೊ ಒಂದು ಪದ್ಮಭೂಷಣ ಆ್ಯಂಡ್ ದೆನ್ 7 ಪದ್ಮಶ್ರೀ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕದವರಿಗೆ ನೀಡಿ ಗೌರವಿಸಲಾಗಿದೆ. ಓಕೆ, ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಪ್ರತಿಷ್ಠಿತ ಪುಲ್ಟಿಜರ್ ಪ್ರಶಸ್ತಿಯಲ್ಲಿ ಇಲ್ಸ್ಟ್ರೇಟೆಡ್ ರಿಪೋರ್ಟಿಂಗ್ ಆ್ಯಂಡ್ ಕಾಮೆಂಟರಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದ ಭಾರತೀಯ ತನಿಖಾ ಪತ್ರಕರ್ತರು ಯಾರು ಅಂತ ಕೇಳಿದ್ದಾರೆ. ಯಾರಾಗಿದ್ದಾರೆ ಈ ಒಂದು ತನಿಖಾ ಪತ್ರಕರ್ತರು? ದ್ಯಾಟ್ ಇಸ್ ಈ ಒಂದು ಸುಪರ್ಣಾ ಶರ್ಮಾ ಅವರು ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಒಂದು ಸುಪರ್ಣಾ ಶರ್ಮಾ ಅವರು ಅಂತ ಹೇಳ್ತೀವಿ. ಸೊ ಇನ್ನೊಬ್ರು ಸಹ ಗೆದ್ದಿದ್ದಾರೆ, ಅವ್ರ ಹೆಸರೇನು? ಆನಂದ್ ಅವರು ಅಂತ ಹೇಳ್ತೀವಿ. ಆನಂದ್ ಮತ್ತು ಸುಪರ್ಣಾ ಶರ್ಮಾ ಅವರು ಇಬ್ಬರೂ ಸಹ ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾವುದಂದ್ರೆ ಒಂದು ಪುಲ್ಟಿಜರ್ ಅವಾರ್ಡ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪರಿಸರ ಸ್ನೇಹಿ ಬಿದಿರು ಬಂಕರ್ಗಳನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಸೇನೆಯು ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ಸಂಸ್ಥೆಯೊಂದಿಗೆ ಇದು ಪಾಲುದಾರಿಕೆ ಮಾಡಿಕೊಂಡಿರಬಹುದು? ಯಾವ ಸಂಸ್ಥೆ ಅಂದರೆ ದ್ಯಾಟ್ ಇಸ್ ಒಂದು IIT ಗುವಾಹಟಿ ಅಂತ ಹೇಳ್ತೀವಿ. ಯಾವುದಂದರೆ ಒಂದು IIT ಗುವಾಹಟಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇರಳವು ಇತ್ತೀಚೆಗೆ ತನ್ನ ಯಾವ ಸೂಕ್ಷ್ಮಾಣು ಜೀವಿಯನ್ನು ಅಧಿಕೃತ ತನ್ನ ರಾಜ್ಯ ಸೂಕ್ಷ್ಮಾಣು ಎಂದು ಘೋಷಿಸಿದೆ ಅಂತ ಕೇಳಿದ್ದಾನೆ. ಯಾವುದನ್ನು ಘೋಷಿಸಿದೆ? ಯಾವುದಂದರೆ ದ್ಯಾಟ್ ಇಸ್ ಈ ಬ್ಯಾಸಿಲಸ್ ಸಬಲ್ಟೀಸ್ ಅಂತ ಹೇಳ್ತೀವಿ. ಯಾವುದಂದರೆ ಒಂದು ಬ್ಯಾಸಿಲಸ್ ಸಬ್ಟಿಲಿಸ್ ಅಂತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿಯನ್ನು ರಾಜ್ಯ ಸೂಕ್ಷ್ಮಾಣು ಜೀವಿ ಅಂತ ಘೋಷಣೆ ಮಾಡಿದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕರ್ನಾಟಕ KS ಫ್ರೆಂಡ್ಸ್ ಯಾರು ಇದ್ದಾರಲ್ವಾ, ಸೊ ಅವರಿಗೆ ಇನ್ನೊಂದು ಕ್ವಶನ್ ಏನು ಅಂತಂದರೆ ಹೋಮ್ವರ್ಕ್ ಕ್ವಶನ್. ರೀಸೆಂಟಾಗಿ ನಮ್ಮ ಕರ್ನಾಟಕದ ಹೊಸ ಏನಂತ ಹೇಳ್ತೀವಿ ನಾವು, ಕಪ್ಪೆಯಾಗಿ. ಓಕೆ, ಸೊ ನಮ್ಮ ರಾಜ್ಯ ಕಪ್ಪೆಯಾಗಿ ಯಾವುದನ್ನು ಘೋಷಣೆ ಮಾಡಿದೆ? ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದೋ ಘೋಷಣೆ ಮಾಡಿದೆ. ಟೋಟಲ್ 2 ಘೋಷಣೆ ಮಾಡ್ಕೊಂಡಿದೆ ರೀಸೆಂಟ್ಲಿ ನಮ್ಮ ಕರ್ನಾಟಕ ಸರ್ಕಾರ. ಸೊ 2 ಏನು ಅಂತ, ಒಂದು ಕಪ್ಪೆ ನಮ್ಮ ರಾಜ್ಯ ಕಪ್ಪೆಯಾಗಿ ಯಾವುದನ್ನು ಘೋಷಣೆ ಮಾಡಿದೆ ಅಂತ. ಆ್ಯಂಡ್ ದೆನ್ ಇನ್ನೊಂದು ಕ್ವಶನ್ ಇನ್ನೊಂದಿದೆ. ಅವು ಎರಡನ್ನೂ ಸಹ ನೀವು ಹೋಮ್ವರ್ಕ್ ಪ್ರಶ್ನೆಯಾಗಿ ತಗೊಂಡು ಸ್ಟೇಟ್ ಎಕ್ಸ್ಪೀರಿಯನ್ಸ್ಗಳು ಅದನ್ನು ಕಾಮೆಂಟಲ್ಲಿ ನೀವು ಉತ್ತರವನ್ನು ತಿಳಿಸಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೂವಿನ ಸಸ್ಯಗಳ ಹೊಸ ಪ್ರಭೇದ ಸ್ಟ್ರೋಂಬಿ ಲಾಂಥಸ್ ಅನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಇದನ್ನು? ಯಾವ ರಾಜ್ಯದಲ್ಲಿ ಅಂದರೆ ದ್ಯಾಟ್ ಈಸ್ ಇನ್ ಅರುಣಾಚಲ್ ಪ್ರದೇಶ ಅಂತ ಹೇಳ್ತೀವಿ. ಈ ಸಲ ಯಾವುದಂದರೆ ಒಂದು ಅರುಣಾಚಲ್ ಪ್ರದೇಶದಲ್ಲಿ ರೀಸೆಂಟಾಗಿ ಸಿಕ್ಕಿರ್ತಕ್ಕಂಥವು ಎಲ್ಲವೂ ಸಹ. ಓಕೆ, ಈ ಕ್ವಶನ್ ಆಗಿರಲಿ ಎಲ್ಲಿ ಕೇಳ್ತಾನೆ ಅಂದರೆ ನಿಮಗೆ EVS ಎಕ್ಸಾಮಲ್ಲಿ. ಓಕೆ, ಮೀನ್ಸ್ ಈ ಒಂದು EVS ಸಬ್ಜೆಕ್ಟಿಂದ ಏನು ಕೇಳ್ತಾನಲ್ವ ಕ್ವಶನ್ಗಳು, ಆ ರೀತಿಯ ಕರೆಂಟ್ ಅಫೇರ್ಸ್ ಕ್ವಶನ್ಗಳಿದು. ಸೊ ಅದಕ್ಕೆ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಸೊ ಈ ಒಂದು ಸ್ಟ್ರೋಂಬಿಲಾಂಥಿಸ್ ಎಲ್ಲಿ ಕಂಡು ಬಂದಿದೆ ಅಂದರೆ ಒಂದು ಅರುಣಾಚಲ್ ಪ್ರದೇಶದಲ್ಲಿ ಕಂಡು ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಸಂಚಾರಿ ನಾಯಿಗಳ ಸಮಸ್ಯೆಯನ್ನು ನಿಭಾಯಿಸಲು ಯಾವ ರಾಜ್ಯವು ತನ್ನ ಮೊದಲ ಡಾಗ್ ಸ್ಯಾಂಚುರಿಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಸರ್ನ ಈ ಒಂದು ಡಾಗ್ ಸ್ಯಾಂಚುರಿಯನ್ನು ಆರಂಭ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ, ಯಾವ ರಾಜ್ಯ ಆಗಿರ್ಬೋದು ಅದು? ಇಂಪಾರ್ಟೆಂಟ್ ಆಗುತ್ತೆ. ಡಾಗ್ ಸೆಂಚುರಿ, ದ ಫಸ್ಟ್ ಡಾಗ್ ಸೆಂಚುರಿ ಆಗಿದೆ ಇದು. ಆ ರಾಜ್ಯದ್ದು ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ಪಂಜಾಬ್ ಅಂತ ಹೇಳ್ತೀವಿ. ಈ ಒಂದು ಪಂಜಾಬ್ ಡಾಗ್ ಸೆಂಚುರಿಯನ್ನು ಆರಂಭಿಸಿರ್ತಕ್ಕಂಥ ಒಂದು ರಾಜ್ಯವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜಸ್ಥಾನದ ಯಾವ ವನ್ಯಜೀವಿ ಅಭಯಾರಣ್ಯವನ್ನು ಇಕೋ ಸೆನ್ಸಿಟಿವ್ ಝೋನ್ ಎಂದು ಘೋಷಿಸಿದೆ ಅಂತ ಕೇಳಿದಾನೆ. ಸೊ ಇಕೋ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡಿರ್ತಕ್ಕಂಥ ರಾಜಸ್ಥಾನದ ವನ್ಯಜೀವಿ ಅಭಯಾರಣ್ಯ ಯಾವುದು ಅಂತ? ಯಾವುದಾಗಿರ್ಬೋದು ಈ ಒಂದು ವನ್ಯಜೀವಿ ಅಭಯಾರಣ್ಯ? ದ್ಯಾಟ್ ಇಸ್ ಒಂದು ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳ್ತೀವಿ. ಯಾವುದು ಅಂದರೆ ಒಂದು ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯ. ಆ್ಯಂಡ್ ನೆಕ್ಸ್ಟ್ ಒಂದು ಕುಂಭಲ್ಗಢ್ ಕೋಟೆ ಗೊತ್ತಿರ್ಬೋದು ನಿಮಗೆ. ಎಷ್ಟನೇ ಶತಮಾನದಲ್ಲಿ ಯಾರು ಕಟ್ಟಿಸಿದ್ರು ಅಂತ ನಿಮಗೆ ಕೇಳ್ಬೋದು. ಅವಾಗಲೂ ಹೇಳಬೇಕಾಗುತ್ತೆ, ರಾಣಾ ಕುಂಭ ಅಂತಕ್ಕಂಥ ರಾಜ ಏನಿದಾರಲ್ವಾ, ಈ ರಾಣಾ ಕುಂಭರು 15ನೇ ಶತಮಾನದಲ್ಲಿ ಒಂದು ಕುಂಭಲ್ಗಢ್ ಕೋಟೆಯನ್ನು ಕಟ್ಟಿಸಿದ್ದಾರೆ ಅಂತ ನೀವು ಹೇಳಬೇಕಾಗತ್ತೆ. ಹಾಗೆ ಇದು ಅತಿ ಸತತವಾಗಿರ್ತಕ್ಕಂಥ ಜಗತ್ತಿನ 2ನೇ ಅತಿ ಉದ್ದವಾದ ಕೋಟೆ ಅಂತ ನಾವು ಹೇಳ್ಬೋದು. ಓಕೆ, ಇಲ್ಲಾಂದರೆ ಈ ಒಂದು ವಾಲ್ ಅಂತ ನಾವು ಹೇಳ್ಬೋದು. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು, ಟೈಮ್ ಮ್ಯಾಗಝಿನ್ನ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸೇರಿರುವ ಹವಾಮಾನ ನಾಯಕರು ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ ಒಂದು ನಾಯಕರು? ದ್ಯಾಟ್ ಇಸ್ ಒಂದು ಸೋನಮ್ ವಾಂಗ್ಚುಕ್ ಅವರು ಅಂತ ಹೇಳ್ತೀವಿ. ಸರ್ ಯಾರು ಅಂದರೆ ಒಂದು ಸೋನಮ್ ವಾಂಗ್ಚುಕ್ ಅವರು. ಸೊ ನಿಮ್ಗೆ ಗೊತ್ತಿರ್ಬೋದು, ಸೋನಮ್ ವಾಂಗ್ಚುಕ್ ಅವರು CJP ಪಾರ್ಟಿ ಏನು ನ್ಯೂಸಲ್ಲಿದೆ ಅಲ್ವಾ, CJP ಪಾರ್ಟಿ. ಸೊ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ತೀವಿ, ಆ ಒಂದು ಪಾರ್ಟಿ. ಹಾಗೆ ಈ ಸೋನಮ್ ವಾಂಗ್ಚುಕ್ ಅವರು ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಲೈಕ್ ನೀಟ್ ಕ್ಯಾನ್ಸಲ್ ಆಯಿತು, ಆ್ಯಂಡ್ ನೆಕ್ಸ್ಟ್ ಧೋಕಾ ಆಯಿತು. ಓಕೆ, ಸಾಕಷ್ಟು 12+ ವಿದ್ಯಾರ್ಥಿಗಳು ಸುಸೈಡ್ ಮಾಡಿಕೊಂಡ್ರು. ಸೊ ಅದಕ್ಕೆ ನಿಮ್ಮ ಉತ್ತರ ಏನು? ಧರ್ಮೇಂದ್ರ ಪ್ರಧಾನ್ ಅವರೇ ಅಂತ ಒಂದು ಕ್ವಶನ್ ಇಟ್ಟಿದ್ದಾರೆ. ಅದಕ್ಕೆ ಉತ್ತರ ಇಲ್ಲ, ದ ಸೆಂಟ್ರಲ್ ಪಾರ್ಟಿ ಹತ್ರ. ಆ್ಯಂಡ್ ದೆನ್ ದ ಸೆಕೆಂಡ್ ಏನು ಅಂತಂದರೆ, ಓಕೆ ಧರ್ಮೇಂದ್ರ ಪ್ರಧಾನ್ ನೀನು ಶಿಕ್ಷಣವನ್ನೇ ಕಲ್ತಿಲ್ಲ ಅಂತಂದರೆ ನೀನು ಯಾಕಪ್ಪ ರಾಜೀನಾಮೆ ಕೊಡಬಾರ್ದು ಅಂತ ಸೆಕೆಂಡ್ ಕ್ವಶನ್ ಇಟ್ಟಿದ್ದಾರೆ. ಓಕೆ, ಸೊ ನೀನು ಈ ಒಂದು ಇಸ್ತೀಫಾ ಕೊಡೋವರೆಗೆ, ನೀನು ರಾಜೀನಾಮೆ ಕೊಡೋವರೆಗೂ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಇವರು ಉಪವಾಸ ಸತ್ಯಾಗ್ರಹ ಸಹ ಮಾಡ್ತಾ ಇದ್ದಾರೆ, ಸೋನಮ್ ವಾಂಗ್ಚುಕ್ ಅವರು. ಓಕೆ, ಸೊ ಇವರು ಲಡಾಖ್ ಅವರು ಆಗಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗ್ತಾರೆ, ನೆನ್ಪಿಟ್ಕೊಳ್ಳಿ ಇವ್ರ ಬಗ್ಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪರಿಸರ ಸಂರಕ್ಷಣೆಗಾಗಿ 31ನೇ ಡಾಕ್ಟರ್ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಯಾವ ಸಂಸ್ಥೆಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಯಾರಿಗೆ ನೀಡಲಾಗಿದೆ ಒಂದು MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು? ಹೇಳ್ಬೋದಾ ಯಾರಿಗಂದರೆ ದ್ಯಾಟ್ ಇಸ್ ಈ ಒಂದು ಸಹಜ ಸಮೃದ್ಧಿ ಅಂತಕ್ಕಂಥ ಒಂದು ಸಂಸ್ಥೆಗೆ ಈ ಒಂದು MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. MS ಸ್ವಾಮಿನಾಥನ್ ಪ್ರಶಸ್ತಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ಭಾರತ ಮೊದಲ ಚೀತಾ ಸಫಾರಿಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದಾನೆ. ಚೀತಾ ಸಫಾರಿಯನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿದೆ? ದ್ಯಾಟ್ ಇಸ್ ಇನ್ ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಒಂದು ಮಧ್ಯಪ್ರದೇಶದಲ್ಲಿ ಒಂದು ಚೀತಾ ಸಫಾರಿಯನ್ನು ಆರಂಭ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಕೇಂದ್ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ತಿದ್ದುಪಡಿ ಮಾಡುವ ಮಸೂದೆಯನ್ನು ಅಂಗೀಕರಿಸಿದ ದೇಶದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾನೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ತಿದ್ದುಪಡಿ ಮಾಡುವ ಮಸೂದೆಯನ್ನು ಅಂಗೀಕರಿಸಿರ್ತಕ್ಕಂಥ ದೇಶದ ಮೊದಲ ರಾಜ್ಯ ಯಾವುದು ಅಂತ, ಯಾವುದಾಗಿರ್ಬೋದು ಆ ಒಂದು ರಾಜ್ಯ? ದ್ಯಾಟ್ ಇಸ್ ಒಂದು ಕೇರಳ ಅಂತ ಹೇಳ್ತೀವಿ. ಸರ್, ಇದು ಕೇಂದ್ರದಲ್ವಾ? ನಮ್ಮ ರಾಜ್ಯ ಅದನ್ನು ತಿದ್ದುಪಡಿ ಮಾಡಬಹುದಾ? ಇರೋದಲ್ವಾ ಕ್ವಶನ್? ಸೊ ನಿಮ್ಗೆ ಗೊತ್ತಿರಲಿ, ಈ ವನ್ಯಜೀವಿ ಅನ್ನೋದೇನಿದೆ ಅಲ್ವಾ, ಸೊ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗಳು ಇದು ಬರ್ತಕ್ಕಂಥದ್ದು ಸಮವರ್ತಿ ಪಟ್ಟಿಯಲ್ಲಿ. ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ. ಏನು 7ನೇ ಒಂದು ಪಟ್ಟಿ ಬರುತ್ತಲ್ವಾ ಅನುಸೂಚಿಗಳಲ್ಲಿ, 7ನೇ ಅನುಸೂಚಿ ಯಾವುದು? ಪಟ್ಟಿಗಳ ಬಗ್ಗೆ ಹೇಳುತ್ತೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಆ ಸಮವರ್ತಿ ಪಟ್ಟಿಯಲ್ಲಿ ಬರತಕ್ಕಂಥ ಒಂದು ವಿಷಯ ಯಾವುದು ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಸೊ ಮೀನ್ಸ್ ಇದರ ಬಗ್ಗೆ ಕೇಂದ್ರವೂ ಸಹ ಈ ತಿದ್ದುಪಡಿಯನ್ನು ಮಾಡಬಹುದು, ಮಸೂದೆಯನ್ನು ಮಾಡಬಹುದು, ಹಾಗೆ ರಾಜ್ಯವೂ ಸಹ ಮಾಡಬಹುದು ತಿದ್ದುಪಡಿ ಅಂತ ಹೇಳ್ತದೆ ಇದು. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ಕೇರಳ ರಾಜ್ಯ ಇತ್ತೀಚೆಗೆ ಮಾಡ್ತಾ ಇದೆ. ಈ ಒಂದು ಅಂಗೀಕರಿಸಿರ್ತಕ್ಕಂಥ ಮೊದಲ ರಾಜ್ಯವಾಗಿದೆ. ಸೊ ದ್ಯಾಟ್ ಇಸ್ ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಹಾಕ್ತೀವಿ ಆನ್ಸರ್? ಮ್ಯಾಕ್ಸಿಮಮ್ ಅಂತಂದರೆ ಮಧ್ಯಪ್ರದೇಶ, ಇಲ್ಲಾಂದರೆ ಕರ್ನಾಟಕ, ಐದರ್ ಅಸ್ಸಾಂ ಅಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದಲ್ಲ, ಬದಲಾಗಿ ಕೇರಳ. ಯಾಕೆ ಇದನ್ನು ನಾವು ಚೂಸ್ ಮಾಡ್ಕೊಳ್ತೀವಿ ಅಂದರೆ ಜಾಸ್ತಿ ಇಲ್ಲಿ ಫಾರೆಸ್ಟ್ ಜಾಸ್ತಿ ಕಂಡುಬರುತ್ತೆ. ಸೊ ದ್ಯಾಟ್ಸ್ ವೈ. ಬಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ನಿಮಗೆ ಕೇರಳ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯದ ಮುಖ್ಯಮಂತ್ರಿಯವರು ಅಮರಾವತಿಯಲ್ಲಿ ದಿವ್ಯಾಂಗ್ ಶಕ್ತಿ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದಾನೆ. ಯಾರು? ಈ ಒಂದು ಯೋಜನೆಯ ಬಗ್ಗೆ ಸಮ್ ಕ್ವಶನ್ಗಳನ್ನು ನೋಡ್ಕೊಳ್ಳುವ. ಓಕೆ, ಸೊ ಎಲ್ಲಿವರೆಗೆ ನೋಡ್ಕೊಂಡ್ವಿ ಅಂತಂದರೆ ಲೈಕ್ ಈ EVS ರಿಲೇಟೆಡ್ ಏನು ಕ್ವಶನ್ ಇತ್ತಲ್ವ ಅದನ್ನು ನೋಡ್ಕೊಂಡಿದ್ವಿ. ಸೊ ಇವಾಗ ಏನು ನೋಡ್ಕೊಳ್ಳುವ ಅಂದರೆ ಯೋಜನೆಯ ಮೇಲೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ಕೊಳ್ಳೋ. ಓಕೆ, ಸೊ ಯಾವ ರಾಜ್ಯದ ಮುಖ್ಯಮಂತ್ರಿ ಅಂದರೆ ದ್ಯಾಟ್ ಇಸ್ ಒಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯವರು ಈ ಒಂದು ಅಮರಾವತಿಯಲ್ಲಿ ದಿವ್ಯಾಂಗ್ ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಮಧ್ಯಪ್ರದೇಶದ ಛತರ್ಪುರ್ ಜಿಲ್ಲೆಯ ಬುಡಕಟ್ಟು ಮಹಿಳೆಯರು ಯಾವ ಯೋಜನೆಯ ವಿರುದ್ಧ ಚೀತಾ ಆಂದೋಲನವನ್ನು ಚಿತಾ ಓಕೆ, ಚಿತೆ ಅಂತ ಹೇಳ್ತೀವಲ್ವಾ, ಮೀನ್ಸ್ ಚಿತೆ ಮೇಲೆ ಮಲಗೋದು, ಚಿತೆ. ಆ ಚಿತಾ ಆಂದೋಲನವನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ರೆ ದ್ಯಾಟ್ ಇಸ್ ಒಂದು ಎಲ್ಲಿದೆ? ಕೇನ್ ಬೆಟ್ವಾ ನದಿ ಜೋಡಣೆ ಯೋಜನೆಯ ವಿರುದ್ಧವಾಗಿ. ಕೇನ್ ಬೆಟ್ವಾ ನದಿ ಜೋಡಣೆ ಏನು ಯೋಜನೆ ಇದೆ ಅಲ್ವಾ, ಅದನ್ನು ಬೇಡ ನಮಗೆ. ಸೊ ಅದರಿಂದ ನಮ್ಮ ಒಂದು ಕಾಡು ಹಾಳಾಗ್ತಿದೆ, ಅಂದರೆ ನಮ್ಮ ಒಂದು ವಾಸಸ್ಥಳ ಹಾಳಾಗ್ತದೆ, ಅದು ನಮಗೆ ಬೇಕಾಗಲೇ ಇಲ್ಲ ಅಂತ ಚಿತಾ ಆಂದೋಲನವನ್ನು ಅಲ್ಲಿ ಆರಂಭ ಮಾಡಿದ್ದಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಸಮುದ್ರ ಸ್ಥಳೀಕ ಯೋಜನೆಯನ್ನು ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಯಾವುದು ಅಂದರೆ ಒಂದು ಸಮುದ್ರ ಸ್ಥಳೀಕ ಅಂತ ಹೇಳ್ತೀವಿ. ಸೊ ಯಾರು ಇದನ್ನು ಆರಂಭ ಮಾಡಿದ್ದಾರೆ? ಯಾರು ಆರಂಭ ಮಾಡಿದ್ದಾರೆ ಅಂದರೆ ದ್ಯಾಟ್ ಇಸ್ ಒಂದು ಒಡಿಶಾ ರಾಜ್ಯ ಅಂತ ಹೇಳ್ತೀವಿ. ಸರ್, ಯಾವುದು ಅಂದರೆ ಒಂದು ಒಡಿಶಾ ರಾಜ್ಯ ಸಮುದ್ರ ಸ್ಥಳೀಕ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂತಹ ಭಾರತದ ಮೊದಲ ರಾಜ್ಯವಾಗಿದೆ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಫ್ತು ಬೆಂಬಲ ರಿಲೀಫ್ ಯೋಜನೆಯನ್ನು ಯಾವ ದೇಶಗಳಿಗೆ ವಿಸ್ತರಿಸಲಾಗಿದೆ ಅಂತ ಕೇಳಿದ್ದಾನೆ. ರಿಲೀಫ್ ಯೋಜನೆಯನ್ನು ಯಾವ್ಯಾವ ದೇಶಗಳಿಗೆ ವಿಸ್ತರಿಸಲಾಗಿದೆ ಅಂತ, ಯಾವ ದೇಶಗಳಿಗೆ ವಿಸ್ತರಿಸಲಾಗಿರ್ಬೋದು? ದ್ಯಾಟ್ ಇಸ್ ಒಂದು ಜೋರ್ಡಾನ್ ಮತ್ತು ಇನ್ನೊಂದು ಯಾವುದು ಅಂದರೆ ಈಜಿಪ್ಟ್ ಅಂತ ಹೇಳ್ತೀವಿ. ಯಾವುದು ಅಂದರೆ ಒಂದು ಜೋರ್ಡಾನ್ ಮತ್ತು ಈಜಿಪ್ಟ್ಗಳಿಗೆ ಒಂದು ರಿಲೀಫ್ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪುದುಚೇರಿಯಲ್ಲಿ ಎಷ್ಟು ಕೋಟಿ ರೂಪಾಯಿಗಳ ಹೆಚ್ಚಿನ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಅಂತ? ಇಂಪಾರ್ಟೆಂಟ್ ಇಲ್ಲ, ಬಟ್ ಆದರೂ ಸಹ ಸ್ವಲ್ಪ ಮೈಂಡಲ್ಲಿ ನಿಮ್ಗೆ ಗೊತ್ತಿರಿ, 2700 ಕೋಟಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2026 ವೇಳೆಗೆ ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ ಎಷ್ಟು ನೋಂದಣಿಗಳು ದಾಖಲಾಗಿವೆ ಅಂತ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಎಷ್ಟು ಅಂತಂದರೆ ದ್ಯಾಟ್ ಈಸ್ 9 ಕೋಟಿ ಅಂತ ಹೇಳ್ತೀವಿ. ಎಷ್ಟು ಅಂದರೆ 9 ಕೋಟಿ. 2026 ಏಪ್ರಿಲ್ ವೇಳೆಗೆ ಅಟಲ್ ಪೆನ್ಷನ್ ಯೋಜನೆಯ ಅಡಿಯಲ್ಲಿ ಎಷ್ಟು ನೋಂದಣಿಗಳು ದಾಖಲಾಗಿವೆ ಅಂದರೆ 9 ಕೋಟಿ ನೋಂದಣಿಗಳು ದಾಖಲಾಗಿವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ನಮೋ ಡ್ರೋನ್ ದೀದಿ ಯೋಜನೆ ಅಡಿಯಲ್ಲಿ ಡ್ರೋನ್ ಪೈಲಟ್ ತರಬೇತಿಯಲ್ಲಿ ಯಾವ ರಾಜ್ಯದ ಮಹಿಳಾ ಸ್ವಸಹಾಯ ಗುಂಪುಗಳು ಪ್ರಥಮ ಸ್ಥಾನ ಪಡೆದುಕೊಂಡಿವೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯ ಇರಬಹುದು ಅದು? ಯಾವ ರಾಜ್ಯ ಅಂದರೆ ದ್ಯಾಟ್ ಈಸ್ ನಮ್ಮ ಕರ್ನಾಟಕ. ಓಕೆ, ಯಾವುದಂತ ಹೇಳ್ತೀವಿ? ಅದು ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ. ಸೊ ಹೇಗೆ ನೆನ್ಪಿಟ್ಕೊಳ್ಳಿ, ನಮೋ ಬಿಡ್ರಿ, ಡ್ರೋನ್ ಬಿಡ್ರಿ, ದೀದಿ ಎಲ್ಲ ಬಿಡ್ರಿ, ಜಸ್ಟ್ ಇದೊಂದು ಇಟ್ಕೊಳ್ಳಿ. ಡ್ರೋನ್ ಪ್ರತಾಪ್ ಯಾವ ರಾಜ್ಯದವರು ಸರ್? ನಮ್ಮ ಮಂಡ್ಯದವರು ಸರ್, ನಮ್ಮ ಕರ್ನಾಟಕದವರು ಸರ್. ಓಕೆ, ಸೊ ಆ ಒಂದು ಪ್ರತಾಪಿಂದ ನೀವು ಕರ್ನಾಟಕದ ಉತ್ತುಂಗಕ್ಕೆ ನೀವು ಡ್ರೋನಲ್ಲಿ ಏರಿಸ್ಬೋದು. ಸೊ ಅದಕ್ಕೆ ನೀವು ಕರ್ನಾಟಕ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರೈಲ್ವೆಯು ಎಷ್ಟು ಕೋಟಿ ರೂಪಾಯಿಗಳ ಆಪ್ಟಿಕಲ್ ಫೈಬರ್ ಕೇಬಲ್ ಯೋಜನೆಯನ್ನು ಅನುಮೋದಿಸಿದೆ ಅಂತ ಕೇಳ್ತಾನೆ. ಎಷ್ಟು ಕೋಟಿ ರೂಪಾಯಿಗಳನ್ನು ಕೊಡ್ತಿದೆ? 398 ಕೋಟಿ ರೂಪಾಯಿಗಳು ಅಂತ ಹೇಳ್ತೀವಿ. ಯಾವ ಒಂದು ಯೋಜನೆಗೆ ಅಂದರೆ ಒಂದು ಆಪ್ಟಿಕಲ್ ಫೈಬರ್ ಕೇಬಲ್ ಯೋಜನೆಗೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಒಂದು ಅಸ್ಸಾಂನ ಧುಬ್ರಿ ಜಿಲ್ಲೆಯಲ್ಲಿ 70 ಮೆಗಾವ್ಯಾಟ್ ಸೌರಶಕ್ತಿ ಯೋಜನೆಯನ್ನು ಯಾವ ಕಂಪನಿಯು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಯಾವುದೇ ಒಂದು ಅಸ್ಸಾಂನ ಧುಬ್ರಿ ಜಿಲ್ಲೆಯಲ್ಲಿ 70 ಮೆಗಾವ್ಯಾಟ್ ಸೌರಶಕ್ತಿ ಯೋಜನೆಯನ್ನು ಯಾವ ಕಂಪನಿಯು ಪ್ರಾರಂಭಿಸಿದೆ ಅಂತ? ಯಾವ ಕಂಪನಿ ಅಂದರೆ ದ್ಯಾಟ್ ಈಸ್ ಈ SJVN ಲಿಮಿಟೆಡ್ ಅಂತ ಹೇಳ್ತೀವಿ. ಯಾವುದಂತ ಹೇಳ್ತೀವಿ? ಒಂದು SJVN ಲಿಮಿಟೆಡ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, NPS ಸ್ವಾಸ್ಥ್ಯ ಪೆನ್ಷನ್ ಯೋಜನೆಯನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಯಾವುದು ಅಂದರೆ ಒಂದು NPS ಸ್ವಾಸ್ಥ್ಯ ಮಿಷನನ್ನು ಯಾರು ಆರಂಭ ಮಾಡಿದ್ದಾರೆ? ಯಾರು ಅಂದರೆ ದ್ಯಾಟ್ಸ್ ಒಂದು PFRDA ಅಂತ ಹೇಳ್ತೀವಿ. ಯಾರು ಅಂದರೆ ಒಂದು PFRDA.
ಸೊ ಇದರ ಅಧ್ಯಕ್ಷರು ಯಾರಿದ್ದಾರೆ ಕರೆಂಟ್ಲಿ? ಸೊ ಯಾರು ಅಂದರೆ ಶಿವ ಸುಬ್ರಹ್ಮಣ್ಯನ್ ಅವರು ಇದ್ದಾರೆ. ಓಕೆ, ಸೊ ಅದನ್ನು ಸಹ ನಿಮಗೆ ಕೇಳಿದಾನೆ ಯಾವುದು ಅಂದರೆ ಡೆಲ್ಲಿ ಪೊಲೀಸ್ ಎಕ್ಸಾಮ್ 2025 ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ. ಸೊ ಅದಕ್ಕೆ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಯಾವುದು ಅಂದರೆ ಒಂದು PFRD ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಲಕ್ಷಪತಿ ಬಿಟಿಯಾ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಸರ್ಕಾರವು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಯಾವುದು ಅಂದರೆ ಒಂದು ಲಕ್ಷಪತಿ ಬಿಟಿಯಾ ಯೋಜನೆಯನ್ನು ಯಾರು ಆರಂಭ ಮಾಡಿದ್ದಾರೆ? ಇದನ್ನು ಆರಂಭ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ದೆಹಲಿ ಅಂತ ಹೇಳ್ತೀವಿ. ದೆಹಲಿ ನ್ಯಾಷನಲ್ ಟೆರಿಟರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಕೇರಳ ರಾಜ್ಯದಲ್ಲಿ ಸ್ತ್ರೀ ಸುರಕ್ಷಾ ಯೋಜನೆಯಡಿ ನಿರುದ್ಯೋಗಿ ಮಹಿಳೆಯರು ಮತ್ತು ತೃತೀಯ ಲಿಂಗಿ ಮಹಿಳೆಯರಿಗೆ ತಿಂಗಳಿಗೆ ಎಷ್ಟು ರೂಪಾಯಿಗಳ ಪೆನ್ಷನನ್ನು ನೀಡಲಾಗುವುದು ಅಂತ ಕೇಳಿದಾನೆ. ಎಷ್ಟು ಪೆನ್ಷನನ್ನು ನೀಡಲಾಗುವುದು? 1,000 ರೂಪಾಯಿ ನೀಡ್ತಾರೆ ಒಂದು ತಿಂಗಳಿಗೆ, 12 ತಿಂಗಳಿಗೆ 12,000 ರೂಪಾಯಿಯನ್ನು ನೀಡ್ತಾರೆ. ಯಾವ ಯೋಜನೆ ಅಡಿಯಲ್ಲಿ? ಸ್ತ್ರೀ ಸುರಕ್ಷಾ ಯೋಜನೆ ಅಡಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಚಿಕನ್ ನೆಕ್ ಎಂದು ಕರೆಯಲ್ಪಡುವ ಸಿಲಿಗುರಿ ಕಾರಿಡಾರ್ನಲ್ಲಿ ಎಷ್ಟು ಕಿಲೋಮೀಟರ್ ಉದ್ದದ ನೆಲದಡಿಯ ರೈಲ್ವೆ ಯೋಜನೆಯನ್ನು ಭಾರತವು ಘೋಷಿಸಿದೆ ಅಂತ ಕೇಳಿದ್ದಾನೆ. ಸರಿ, ಎಷ್ಟು ಕಿಲೋಮೀಟರ್? ಎಷ್ಟು ಅಂದರೆ 35.76 ಕಿಲೋಮೀಟರ್ನಷ್ಟು ರೈಲ್ವೆ ಯೋಜನೆಯನ್ನು ನಮ್ಮ ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಒಂದು ಉತ್ತಮ ಬೆಳವಣಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಸರ್ಕಾರವು ರಸ್ತೆ ಅಪಘಾತ ಬಲಿಪಶುಗಳಿಗೆ ನಗದು ರಹಿತ ಚಿಕಿತ್ಸೆಗಾಗಿ PM ರಾಹತ್ ಯೋಜನೆಯಡಿ ಎಷ್ಟು ಮೊತ್ತದವರೆಗೆ ನೆರವು ನೀಡುವುದಾಗಿ ಘೋಷಿಸಿವೆ ಅಂತ ಕೇಳಿದ್ದಾನೆ. ಎಷ್ಟು ಮೊತ್ತ ನೀಡ್ತಾರೆ? ಎಷ್ಟು ನಗದು ನೀಡ್ತಾರೆ? ಎಷ್ಟು ಅಂದರೆ 1.5 ಲಕ್ಷ ರೂಪಾಯಿಯನ್ನು ನೀಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಅಸ್ಸಾಂ ಸರ್ಕಾರವು ಚಹಾ ತೋಟದ ಕಾರ್ಮಿಕರಿಗಾಗಿ ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಯಾವುದನ್ನು ಆರಂಭ ಮಾಡಿದೆ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಚೆನ್ನಾಗಿದೆ ಹೆಸರು. ಏನು ಅಂದರೆ ಮುಖ್ಯಮಂತ್ರಿ ಏತಿ ಕೋಲಿ ಧೂತಿ ಫಾಟಿ ಯೋಜನಾ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಮುಖ್ಯಮಂತ್ರಿ ಏತಿ ಕೋಲಿ ಧೂತಿ ಫಾಟಿ ಯೋಜನಾ ಅಂತ ಹೇಳ್ತೀವಿ. ಸೊ ಯಾರಿಗೆ ಇದು? ಚಹಾ ತೋಟದ ಕಾರ್ಮಿಕರಿಗಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಗ್ರಾಮೋತ್ಥಾನ್ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಮುಖ್ಯಮಂತ್ರಿ ಗ್ರಾಮೋತ್ಥಾನ್ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂಥ ರಾಜ್ಯ ಯಾವುದು? ದ್ಯಾಟ್ ಇಸ್ ಒಂದು ಗುಜರಾತ್ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ನೋಡ್ಕೊಂಡು ಬಿಡೋಣ. ಬಿಕಾಸ್ ಯಾಕಂದರೆ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಏನು ಅಂತಂದರೆ ಈ ನಿಧನದ ಬಗ್ಗೆ. ಓಕೆ, ನಿಧನ ಆಗಿರ್ತಕ್ಕಂಥ ರೀಸೆಂಟ್ ಒಂದು ವರ್ಷದಲ್ಲಿ ಯಾರ್ಯಾರು ನಿಧನ ಆಗಿದ್ದಾರಲ್ವ, 6 ತಿಂಗಳಲ್ಲಿ ಯಾರ್ಯಾರು ನಿಧನ ಆಗಿದ್ದಾರಲ್ವ, ಸೊ ಅವ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕ್ವಶನ್ಗಳಿದ್ದಾವೆ. ಸೊ ಆ ಒಂದು ಕ್ವಶನಲ್ಲಿ ಮೊದಲ ಕ್ವಶನ್ ಒಂದು ನೋಡ್ಕೊಳ್ಳುವ, ಮುಂದಿನ ಕ್ವಶನ್ಗಳನ್ನು ನೆಕ್ಸ್ಟಲ್ಲಿ ಕಂಟಿನ್ಯೂ ಮಾಡುವ. ಓಕೆ, ಸೊ ಏನಿದೆ ಅಂತಂದರೆ ಈ ಒಂದು ಕ್ವಶನ್ ಬಾಸ್ಕೆಟ್ಬಾಲ್ ದಂತಕತೆ ಆಸ್ಕರ್ ಶ್ಮಿಡ್ಟ್ 68ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾವ ದೇಶದವರಾಗಿದ್ದರು ಅಂತ ಕೇಳಿದ್ದಾನೆ. ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಅಂದರೆ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಒಪಿನಿಯನ್ಗಳನ್ನು ಸಹ ನಿಮ್ಮ ಒಂದು ಕಾಮೆಂಟಲ್ಲಿ ಬಿಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಮಂತ್ಲಿ ಕರೆಂಟ್ ಅಫೇರ್ಸ್ ಏನಿದೆಯಲ್ಲ, ಸೊ ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಮಂತ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ ಆ್ಯಂಡ್ ದೆನ್ ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ನಿಮಗೆ ಇದೇ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಸೊ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ರೆ ನಿಮಗೆ ಸಾಕಷ್ಟು ಕ್ವಶನ್ಗಳು ಓಕೆ ಅವೈಲೇಬಲ್ ಇರುತ್ತೆ. ಆ ಕ್ವಶನ್ಗಳನ್ನು ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. 2x ಇಟ್ಕೊಂಡು ರಿವೈಸ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಹೇಳಿದೆ 2x ಇದ್ದೇ ಇರುತ್ತೆ ಆಲ್ಮೋಸ್ಟ್. ಬಟ್ ಅದರಲ್ಲಿ ಇನ್ನೊಂದು ಸ್ವಲ್ಪ ನೀವು 1.5x ಇಟ್ಕೊಂಡು ಕೇಳಿದ್ರೆ ನಿಮಗೆ 3x ರೇಂಜಲ್ಲಿ ಕೇಳಿಸುತ್ತೆ. ಸ್ವಲ್ಪ ಫಾಸ್ಟ್ ರಿವಿಷನ್ ಆಗುತ್ತೆ ನಿಮಗೆ. ಓಕೆ, ಅದನ್ನು ಮಾಡ್ಕೊಳ್ಳಿ. ನಿಮಗೆ ಮುಂದಿನ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಆಲ್ಮೋಸ್ಟ್ 90% ನಿಮಗೆ ಕರೆಂಟ್ ಅಫೇರ್ಸ್ದು ಕವರ್ ಆಗಿರುತ್ತೆ ಎಲ್ಲವೂ ಸಹ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.